ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡ ಭಾಷಾ ಶಿಕ್ಷಕ ಶ್ರೀ ವೆಂಕಟೇಶ್ ಭೋವಿ. ಮಕ್ಕಳೇ, ಇವತ್ತು ನಾವು ಒಂದು ಪಾಠವನ್ನು ಅಭ್ಯಾಸ ಮಾಡೋಣ. ಅದುವೇ ಗದ್ಯ ಪಾಠ 7, ನನ್ನ ಗೋಪಾಲ. ಈ ನನ್ನ ಗೋಪಾಲ ಅನ್ನುವಂಥ ಒಂದು ಹೊಸ ಗದ್ಯ ಪಾಠವನ್ನು ಇವತ್ತು ಅಭ್ಯಾಸ ಮಾಡ್ತಾ ಇದ್ದೇವೆ. ಈ ಪಾಠವನ್ನು ಬರೆದಂಥ ಲೇಖಕರ ಪರಿಚಯವನ್ನು ನಾವು ಮೊದಲಿಗೆ ನೋಡೋಣ. ಯಾರು ಬರೆದಿದ್ದಾರೆ ಈ ಪಾಠವನ್ನು ಅನ್ನೋದಾದರೆ, ಕನ್ನಡ ನಾಡು ಕಂಡ ಶ್ರೇಷ್ಠ ಸಾಹಿತಿ, ಪರಿಸರದ ಕವಿ ಅಥವಾ ನಿಸರ್ಗ ಕವಿ ಅಂತ ಹೇಳ್ಬಿಟ್ಟು ಕರೆಯಿಸಿಕೊಂಡಂತಹ ಕನ್ನಡ ನಾಡಿನ ರಾಷ್ಟ್ರಕವಿಯಾಗಿ ಖ್ಯಾತಿ ಪಡೆದ, ಕನ್ನಡ ಸಾಹಿತ್ಯಕ್ಕೆ ಒಂದು ಗಟ್ಟಿಯಾದ ನೆಲೆಯನ್ನು ತಂದುಕೊಟ್ಟಂತಹ ಶ್ರೇಷ್ಠ ವಿಶ್ವಮಾನವ ಸಂದೇಶವನ್ನು ಜಗತ್ತಿಗೆ ಸಾರಿದ ಮಹಾಮಾನವತಾವಾದಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಅಂದರೆ ಕುವೆಂಪು ಈ ಪಾಠವನ್ನು ಬರೆದಂಥ ಲೇಖಕರು. ಅವರು ಹುಟ್ಟಿರೋದು 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎನ್ನುವಲ್ಲಿ ಡಿಸೆಂಬರ್ 29, 1904ರಂದು ಹುಟ್ಟುತ್ತಾರೆ. ಮುಂದೆ ಕನ್ನಡ ಸಾಹಿತ್ಯಕ್ಕೆ ಶ್ರೇಷ್ಠವಾದ ಕೊಡುಗೆ ನೀಡಿದ ಮಹನೀಯ ಇವರಾಗ್ತಾರೆ. ಇವರು ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಇವರ ತಾಯಿಯವರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೋಡಿಗೆ ಎಂಬಲ್ಲಿ ಹುಡ್ತಾರೆ. ಇವರ ಹೆಂಡತಿ ಹೇಮಾವತಿ. ಮಕ್ಕಳು ಕನ್ನಡ ನಾಡು ಕಂಡ ಶ್ರೇಷ್ಠ ಸಾಹಿತಿಯಾಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಇವರ ಪುತ್ರ. ಜೊತೆಗೆ ಚೈತ್ರ ಅಂತಕ್ಕಂಥ ಇನ್ನೋರ್ವ ಪುತ್ರ. ಹೀಗೆ ಇವರ ಮಕ್ಕಳು. ಇವರು ಕನ್ನಡ ನಾಡನ್ನು, ಕನ್ನಡ ಸಾಹಿತ್ಯವನ್ನು ಬೆಳಗಿರೋದು ಕುವೆಂಪು ಎನ್ನುವ ಕಾವ್ಯನಾಮದಿಂದ. ಕನ್ನಡ ಸಾಹಿತ್ಯದ ಅನೇಕ ಕೃತಿಗಳಲ್ಲಿ, ಕನ್ನಡ ಸಾಹಿತ್ಯದ ಅನೇಕ ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿಗೈದಿರ್ತಕ್ಕಂಥ ಇವರು ಸಾಕಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಚಂದ್ರಮಂಚಕ್ಕೆ ಬಾಚಕವರಿ, ನವಿಲು, ಪಕ್ಷಿಕಾಶಿ ಎನ್ನುವ ಕವನ ಸಂಕಲನಗಳಾದರೆ, ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಎನ್ನುವ ನಾಟಕಗಳನ್ನು, ರಸವಯಸಹ, ವಿಭೂತಿ ಪೂಜೆ, ದ್ರೌಪದಿಯ ಸಿರಿಮುಡಿ ಅಂತಕ್ಕಂಥ ವಿಮರ್ಶಾ ಗ್ರಂಥಗಳನ್ನು, ನನ್ನ ದೇವರು ಮತ್ತು ಇತರ ಕಥೆಗಳಂತಕ್ಕಂಥ ಸಣ್ಣ ಕಥಾ ಪುಸ್ತಕವನ್ನು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಎಂತಕ್ಕಂತಹ ಕಾದಂಬರಿಗಳನ್ನು ಕೂಡ ಇವರು ಬರೆದಿದ್ದಾರೆ. ಮಕ್ಕಳ, ಇವರು ಬರೆದಂಥ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಮಹಾಕಾವ್ಯವನ್ನು ಕೂಡ ಇವರು ಬರೆದಿದ್ದಾರೆ. ಇದು ಸರಳ ರಗಳಲ್ಲಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಒಂದಲ್ಲ ಎರಡಲ್ಲ ಸುಮಾರು 80ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ಕುವೆಂಪು ಎನ್ನುವ ಕಾವ್ಯನಾಮದಿಂದ ರಚನೆ ಮಾಡಿ ಕನ್ನಡ ಸಾಹಿತ್ಯವನ್ನು ಬೆಳಗಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಜಗತ್ತಿಗೆ ಒಂದು ಶ್ರೇಷ್ಠವಾದ ತತ್ವವನ್ನು ಕೊಟ್ಟಂತಹ ಮಹಾಪುರುಷ ಇವರು. ಅಂದರೆ ವಿಶ್ವಮಾನವ ಸಂದೇಶವನ್ನು ಜಗತ್ತಿಗೆ ಸಾರಿದಂಥ ವ್ಯಕ್ತಿ ಈ ಕುವೆಂಪುರವರು. ಇಂಥ ಸಾಹಿತ್ಯವನ್ನು ಸೇವೆಗೈದ ಇವರಿಗೆ ಸಾಕಷ್ಟು ಪ್ರಶಸ್ತಿ ಗೌರವಗಳು ಕೂಡ ಸಿಕ್ಕಿರೋದನ್ನು ನೋಡ್ತೇವೆ. ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು 1958ರಲ್ಲಿ ಕೊಟ್ಟರೆ, 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸುತ್ತೆ. ಜೊತೆಗೆ ಕರ್ನಾಟಕ ಸರ್ಕಾರ 1964ರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತೆ. ಮುಂದೆ 1968ರಲ್ಲಿ ಭಾರತದಲ್ಲಿ ಸಾಹಿತ್ಯಕ್ಕೆ ಕೊಡಮಾಡ್ತಕ್ಕಂಥ ಶ್ರೇಷ್ಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಮೊದಲ ಕನ್ನಡಿಗ ಸಾಹಿತಿ ಇವರಾಗ್ತಾರೆ. 1968ರಲ್ಲಿ ಆ ಪ್ರಶಸ್ತಿ ಇವರು ಲಭಿಸುತ್ತೆ. ಮುಂದೆ ಕರ್ನಾಟಕ ಸರ್ಕಾರ ಇವರಿಗೆ ಪಂಪ ಪ್ರಶಸ್ತಿಯನ್ನು ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿಗಳನ್ನು ನೀಡಿ ಗೌರವಿಸುತ್ತೆ. ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಕನ್ನಡದ ಶ್ರೇಷ್ಠ ಸಾಹಿತಿ ಕುವೆಂಪುರವರು ನಿಧನರಾಗಿದ್ದು 10 ನವೆಂಬರ್ 1994ರಂದು ಇವರು ನಿಧನರಾಗ್ತಾರೆ. ಈ ಪ್ರಸ್ತುತ ಪಾಠ ಅಂದರೆ ನನ್ನ ಗೋಪಾಲ ಎನ್ನುವ ಪಾಠ ಏನಿದೆ ಅಲ್ವಾ, ಇದನ್ನು ನನ್ನ ಗೋಪಾಲ ಎನ್ನುವ ಅವರ ಕೃತಿಯಿಂದ ತೆಗೆದುಕೊಂಡಿರುವಂಥದ್ದು. ಅಂದರೆ ಈ ಪಾಠದ ಆಕರ ಗ್ರಂಥ ಕೂಡ ನನ್ನ ಗೋಪಾಲ ಎನ್ನುವ ಕೃತಿ. ಮಕ್ಕಳೇ, ಈ ಪಾಠದ ಪ್ರವೇಶಕ್ಕೆ ಏನಿದೆ ಅನ್ನೋದನ್ನು ನಾವು ನೋಡೋದಾದರೆ ನೋಡಿ, ನಾವು ಕನ್ನಡ ಸಾಹಿತ್ಯ ಸಾಕಷ್ಟು ಭಾಷೆಗಳ ಪ್ರಭಾವದಿಂದ ಬೆಳೆದು ಬಂದಿರುವಂಥದ್ದು. ಅವುಗಳಲ್ಲಿ ಪ್ರಮುಖವಾಗಿ ಹೆಚ್ಚು ಸಹಾಯವನ್ನು ನಾವು ಯಾವುದರಿಂದ ಪಡೆದೇವೆ ಅನ್ನೋದಾದರೆ ಇಂಗ್ಲೀಷ್ ಸಾಹಿತ್ಯದಿಂದ. ಅನೇಕ ಪ್ರಕಾರದ ಕೃತಿಗಳು ಬಂದಿದ್ದಾವೆ.
ಅವುಗಳಲ್ಲಿ ಮುಖ್ಯವಾಗಿ ಸಣ್ಣ ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ಕವಿತೆ ಇರ್ಬೋದು, ಕಥನ ಕಾವ್ಯ, ಪ್ರಬಂಧ, ಜೀವನ ಚರಿತ್ರೆ, ವ್ಯಕ್ತಿ ಚಿತ್ರಣ, ಹೀಗೆ ಹಲವಾರು ಪ್ರಕಾರಗಳು ಕನ್ನಡ ಸಾಹಿತ್ಯದಲ್ಲಿ ಬೆಳೆದು ಬಂದಿದ್ದಾವೆ. ಅವುಗಳ ಜೊತೆಗೆ ನಾಟಕ ಪ್ರಕಾರವೂ ಒಂದು. ಕನ್ನಡ ಸಾಹಿತ್ಯದಲ್ಲಿ ಈ ನಾಟಕ ಪ್ರಕಾರ ಒಂದು ಭಾಗವಾಗಿಯೇ ಬೆಳೆದು ಬಂತು. ಈ ನಾಟಕ ಪ್ರಕಾರ ಏನಾಗಿದೆ ಅಂದರೆ 4 ಅಂಗಗಳನ್ನು ಒಳಗೊಂಡಿರುವಂಥದ್ದು. ವಾಚಕ ಅಂದರೆ ಸಂಭಾಷಣೆ ಮಾಡ್ತಕ್ಕಂಥದ್ದು, ಆ ನಾಟಕದಲ್ಲಿ ಸಂಭಾಷಣೆಗಳು ಪಾತ್ರಗಳ ಮಧ್ಯದಲ್ಲಿ ನಡ್ತಕ್ಕಂಥ ಸಂಭಾಷಣೆ ಇರ್ಬೋದು. ಆಂಗಿಕ ಅಂದರೆ ಅಂಗಚಲನೆ ಇರ್ಬೋದು. ಆಹಾರ ಅಂದರೆ ಆ ಪಾತ್ರಧಾರಿಗಳು ಹಾಕಿಕೊಳ್ತಕ್ಕಂಥ ವೇಷಭೂಷಣಗಳು. ಸಾತ್ವಿಕ ಅಂದರೆ ಮುಖಭಾವ, ಪಾತ್ರಕ್ಕನುಗುಣವಾಗಿ ಸನ್ನಿವೇಶಕ್ಕನುಗುಣವಾಗಿ ಅವರ ಮುಖಭಾವ, ಹೀಗೆ ಈ 4 ಅಂಗಗಳನ್ನು ಕೂಡಿಕೊಂಡಿರುವಂಥದ್ದು ಈ ನಾಟಕ. ಇಂದು ದೃಶ್ಯ ಮಾಧ್ಯಮಕ್ಕೆ ರಂಗ ಪರಿಕರ, ಬೆಳಕು, ಧ್ವನಿಗಳು ಸೇರಿಕೊಂಡಿವೆ. ಇವತ್ತು ಅದಕ್ಕೆ ಏನಾಗಿವೆ ಅಂತಂದರೆ ಮತ್ತೆ ಒಂದು 3-4 ಸೇರಿಕೊಂಡಿದ್ದಾವೆ. ಅವು ಯಾವನ್ನು ರಂಗ ಪರಿಕರ ಇರ್ಬೋದು, ಬೆಳಕು ಇರ್ಬೋದು, ಧ್ವನಿ, ಹೀಗೆ ಮತ್ತೆ ಆ ನಾಟಕಕ್ಕೆ ಈ 3 ಪ್ರಕಾರಗಳು ಕೂಡಿಕೊಂಡಿದ್ದಾವೆ. ಇಂತಹ ನಾಟಕವನ್ನು ಅದರಲ್ಲಿ ಇರುವ ಅಂಕ, ದೃಶ್ಯ ಇತ್ಯಾದಿಗಳೇನೊಳವಾಗಿ ರೂಪಕ, ಪ್ರಹಸನ ಮತ್ತು ಏಕಾಂಕಗಳೆಂದು ಅವುಗಳನ್ನು ವಿಭಾಗ ಮಾಡ್ತೇವೆ. ಅಂದರೆ ನಾಟಕ ಅಂದರೆ ಒಂದೇ ರೀತಿಯಾಗಿಲ್ಲ, ಅದು ದೊಡ್ಡದಾಗಿರ್ತಿರ್ಬೋದು, ಸಣ್ಣದಾಗಿರ್ಬೋದು. ಹೀಗೆ ಆ ನಾಟಕಗಳಿಗೆ ಅನುಗುಣವಾಗಿ ಏನು ಮಾಡ್ತೇವೆ, ಸನ್ನಿವೇಶಕ್ಕೆ ಅನುಗುಣವಾಗಿ ಅವುಗಳನ್ನು ಪ್ರಕಾರ ಮಾಡ್ತೇವೆ. ರೂಪಕ ಅಂತಾರೆ ಚಿಕ್ಕದೇ, ಸ್ವಲ್ಪ ಸಮಯದಲ್ಲಿ ಮಾಡಿ ಒಂದು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ನೀಡುವಂಥದ್ದು ರೂಪಕ. ಪ್ರಹಸನ ಅದೇ ರೀತಿಯಾಗಿ ಸ್ವಲ್ಪ ದೀರ್ಘವಾಗಿರ್ತಕ್ಕಂಥದ್ದು. ಏಕಾಂಕ ಅಂದರೆ ಒಂದು ಜೀವನ ಚರಿತ್ರೆ ಅಥವಾ ಒಂದು ಘಟನೆಯನ್ನು ಅನೇಕ ಪಾತ್ರಗಳ ಮೂಲಕ ವಿವರಿಸ್ತಾ ಹೋಗ್ತಕ್ಕಂಥದ್ದು. ಹೀಗೆ ಅನೇಕ ಪ್ರಕಾರಗಳಾಗಿ ನಾವು ನೋಡ್ತೇವೆ. ಪ್ರಕೃತ ನಾಟಕ ಭಾಗದಲ್ಲಿ ಅಂದರೆ ಈ ಪ್ರಸ್ತುತ ನಾಟಕ ಭಾಗದಲ್ಲಿ ಜೀವನ ನಿರ್ವಹಣೆಯ ಸಮಸ್ಯೆಯ ನಡುವೆಯೂ, ಅಂದರೆ ಈ ಪ್ರಸ್ತುತ ಪಾಠದಲ್ಲಿ ಏನಿದೆ ಅಂದರೆ ಒಬ್ಬ ಬಡ ಹೆಣ್ಣು ಮಗಳು ತನ್ನ ಜೀವನವನ್ನು ನಿರ್ವಹಣೆ ಮಾಡಲು ಕಷ್ಟವಾಗಿದೆ. ಅದರ ನಡುವೆಯೂ ಕೂಡ ಏನು ಮಾಡ್ತಾಯಿದ್ರೆ ಶೈಕ್ಷಣಿಕ ಕಾಳಜಿಯನ್ನು ನೋಡ್ತೇವೆ. ಅವಳ ಶೈಕ್ಷಣಿಕ ಕಾಳಜಿಯನ್ನು ನೋಡ್ತೇವೆ. ಅವಳ ನಿಷ್ಕಲ್ಮಶವಾದ ಭಕ್ತಿ ಅಂದರೆ ದೇವರಲ್ಲಿರ್ತಕ್ಕಂಥ ಅವಳ ಭಕ್ತಿ, ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿಯನ್ನು ನಾವು ಇಲ್ಲಿ ಕಾಣ್ತೇವೆ. ಇವುಗಳ ಮಧ್ಯದಲ್ಲಿ ಪ್ರಕೃತಿಯ ಆರಾಧನೆ ಕೂಡ ಇಲ್ಲಿ ಕಂಡುಬರುತ್ತೆ. ಹೀಗೆ ಈ ಎಲ್ಲ ಅಂಶಗಳ ಕಡೆ ಈ ನಾಟಕಕಾರ ಗಮನವನ್ನು ಇಟ್ಟಿರೋದು ಅತ್ಯಂತ ಮನೋಜ್ಞವಾಗಿದೆ. ಆ ಎಲ್ಲವನ್ನು ನಾವು ಇಲ್ಲಿ ಪಾತ್ರದಲ್ಲಿ ನೋಡ್ತೇವೆ. ಈ ಪಾತ್ರದಲ್ಲಿ ಇಲ್ಲಿ ಬರ್ತಕ್ಕಂಥ ಪಾತ್ರಗಳು ಮುಖ್ಯವಾಗಿ ಯಾವುವು ಅನ್ನೋದಾದರೆ ಗೋಪಾಲ, ಗೋಪಾಲನ ತಾಯಿ ಮತ್ತು ಬನದ ಗೋಪಾಲ ಅಂತಕ್ಕಂಥ 3 ಪಾತ್ರಗಳು ಇಲ್ಲಿ ಬರ್ತವೆ ಮಕ್ಕಳೇ. ಇವುಗಳನ್ನು ನಾವು ನೋಡೋದಾದರೆ ಈ ಮೊದಲನೇ ಅಂಕವನ್ನು ಮೊದಲನೇ ಭಾಗವನ್ನು ನೋಡೋದಾದರೆ ಇಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ನೋಡಿ, ನೋಟ ಒಂದು ಸಣ್ಣ ಗುಡಿಸಲು, ಅದರ ಜಗುಲಿಯ ಮೇಲೆ ಒಂದು ಮೂಲೆಯಲ್ಲಿ ಒಂದು ಗೋಪಾಲನ ವಿಗ್ರಹವಿರುವ ದೇವರ ಗೂಡು. ಗೋಪಾಲನ ತಾಯಿ ಒಂದು ಚರಕದ ಮುಂದೆ ಕುಳಿತು ನೂಲುತ್ತಿದ್ದಾಳೆ. ಆಕೆ ಬಡ ಹೆಂಗಸು. ಮಕ್ಕಳೇ, ನೀವು ಪುಸ್ತಕವನ್ನು ತೆಗೆದುಬಿಟ್ಟು ನೋಡ್ತಾ ಹೋಗಿ. ನನ್ನ ಗೋಪಾಲನಲ್ಲಿ ಹಾಸಿಗೆಯಿಂದ ಇನ್ನೂ ಏಳಲಿಲ್ಲವೋ ಏನೋ. ಒಂದು ಮೂಲೆಯ ಕಡೆ ನೋಡಿ. ಗೋಪಾಲ, ಬೆಳಗಾಯಿತು, ಮೇಲೇಳು. ನೋಡಲಿ, ಸೂರ್ಯನಾರಾಯಣನು ತನ್ನ ಚಿನ್ನದ ಕಿರಣಗಳಿಂದ ಬಾವಿಯ ಬಳಿಯ ತೆಂಗಿನ ಮರದ ತುದಿಯಲ್ಲಿ ತೊಳಗುತ್ತಿದ್ದಾನೆ. ಕೇಳಲಿ, ಹಕ್ಕಿಗಳು ಹಾಡುತ್ತಾ ಹಾರಾಡಿ ಕರೆಯುತ್ತಿವೆ ನಿನ್ನ. ಹೂಗಳು ಅರಳಿ ಬನದಲ್ಲಿ ನಿನಗಾಗಿ ಕಾದುಕೊಂಡಿವೆ. ಎದ್ದೇಳು ಗೋಪಾಲ, ಶಾಲೆಗೆ ಹೊತ್ತಾಗುತ್ತದೆ. ಗುರುಗಳೇನೆಂದಾರು, ಏಳು ಗೋಪಾಲ ನನ್ನ ಕಂದ. ಗೋಪಾಲನು ಶುಚಿಯಾದ ಬಟ್ಟೆಗಳನ್ನು ಉಟ್ಟುಕೊಂಡು ಬುಟ್ಟಿಯಲ್ಲಿ ಹೂಗಳನ್ನು ಕೊಯ್ದುಕೊಂಡು ಬರುತ್ತಾನೆ. ಗೋಪಾಲ, ಕರೆದೆಯೇನಮ್ಮ? ಆಗ ತಾಯಿ, ಹೌದು ಮಗು, ಮಲಗಿದ್ದೆ ಎಂದು ಕರೆದೆ. ಎಲ್ಲಿಗೆ ಹೋಗಿದ್ದೆ? ಗೋಪಾಲ, ಆಗಲೇ ಎದ್ದು ಸ್ನಾನ ಮಾಡಿ ನಿನಗೆ ಗೋಪಾಲನ ಪೂಜೆಗೆ ಬೇಕಾದ ಹೂಗಳನ್ನು ಕೊಯ್ಯಲೆಂದು ಬನಗಳಿಗೆ ಹೋಗಿದ್ದೆ. ತಾಯಿ, ಹೂ ಕೊಯ್ದೆ ಏನು? ಗೋಪಾಲ, ಹೌದಮ್ಮ, ನೋಡಿಲಿ. ಬುಟ್ಟಿಯನ್ನು ತೋರಿಸ್ತಾನೆ. ಬನದಲ್ಲಿ ಏನಮ್ಮ ಸೊಗಸು, ಏನೋ ಆನಂದ. ಮಲ್ಲಿಗೆ ಹೂ, ಕೇದಿಗೆಯ ಹೂ, ಸಂಪಿಗೆಯ ಹೂ, ಪರ್ವತ ಬಾಳೆಯ ಹೂ, ಗೋರಂಟೆಯ ಹೂ. ಏನಮ್ಮ, ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಆಮೇಲೆ ಹಕ್ಕಿಗಳ ಇಂಪಾದ ಗಾನ, ತಂಗಾಳಿ, ಸೂರ್ಯದೇವನ ಹೊಂಬೆಳಕು, ಹಸುರಾದ ಚಿಗುರು ಹುಲ್ಲಿನ ಮೇಲೆ ಕೋಟ್ಯಾಂತರ ಹಿಮಮಣಿಗಳು ಮಿರುಗುವ ಲೀಲೆ. ಮನಗಿಂತ ಬನವೇ ಸೊಗಸಮ್ಮ, ನೀನೊಬ್ಬಳಲ್ಲಿದ್ದರೆ. ತಾಯಿ, ಹೌದು ಕಂದ, ಅವುಗಳೆಲ್ಲ ನೋಡು. ಆ ಗೋಪಾಲನ ಲೀಲೆ. ವಿಗ್ರಹವನ್ನು ತೋರಿಸುತ್ತಾಳೆ. ಹೂಗಳನ್ನು ಅಲ್ಲಿಟ್ಟು ನೀನು ಶಾಲೆಗೆ ಹೋಗು. ಹೊತ್ತಾಗಿ ಹೋದರೆ ಗುರುಗಳು ನೊಂದುಕೊಳ್ಳುತ್ತಾರೆ. ನಿನಗಾಗಿ ಗಂಜಿ ಮಾಡಿಟ್ಟಿದ್ದೇನೆ. ನೋಡಿ ಮಕ್ಕಳೇ, ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ನೋಟವನ್ನು ನಾವು ನೋಡ್ತಾ ಹೋಗ್ತೇವೆ. ತಾಯಿ ಏನು ಮಾಡ್ತಾ ಇದ್ದಾಳೆ, ತಾಯಿ ಮಗುವಿನ ಒಂದು ಸಂಭಾಷಣೆಯನ್ನು ನೋಡ್ತಾ ಹೋಗ್ತೇವೆ.
ಒಂದು ಸಣ್ಣ ಗುಡಿಸಲು, ನಮಗೆ ನಾಟಕ ಅಂದರೆ ಕಲ್ಪನೆ ಬರಬೇಕು, ಸ್ಟೇಜು, ಅಲ್ಲಿರ್ತಕ್ಕಂಥ ಏನು ಅಂಕಪರದೆ ಅವೆಲ್ಲವನ್ನು ನಮಗೆ ಕಲ್ಪನೆ ಬರಬೇಕು. ಅಲ್ಲಿ ಒಂದು ಸಣ್ಣ ಗುಡಿಸಲಿದೆ. ಆ ಗುಡಿಸಲಲ್ಲಿ ಮುಂದೆ ಕಟ್ಟೆ ಇದೆ. ಆ ಕಟ್ಟೆಯ ಮೇಲೆ ಒಂದು ಮೂಲೆಯಲ್ಲಿ ಏನಿದೆ, ಗೋಪಾಲನ ವಿಗ್ರಹ, ಅಂದರೆ ಶ್ರೀಕೃಷ್ಣ, ಕೃಷ್ಣನ ವಿಗ್ರಹ ಇದೆ. ಗೋಪಾಲನ ತಾಯಿ ಅಂದರೆ ಈ ಗೋಪಾಲ ಏನಿದಲ್ಲ, ಈ ಗೋಪಾಲನ ತಾಯಿ ಏನು ಮಾಡ್ತಾ ಇದ್ದಾಳೆ ಅಂತಾರೆ, ಚರಕದ ಮುಂದೆ ಕುಳಿತು ನೂಲ್ತಾ ಇದ್ದಾಳೆ. ಆಕೆ ಬಡ ಹೆಂಗಸು, ಒಬ್ಬ ಬಡ ಹೆಂಗಸು ಆಕೆ. ಆಗ ಆಕೆಗೆ ಮಗನ ನೆನಪಾಗುತ್ತೆ, ಅಂದರೆ ಶಾಲೆಗೆ ಕಳಿಸ್ಬೇಕಾಗಿದೆ ಮಗನನ್ನು. ಅದಕ್ಕಾಗಿ ಬಿಟ್ಟು ಮಗನನ್ನು ಎಬ್ಬಿಸ್ತಾ ಹೋಗ್ತಾಳೆ. ನನ್ನ ಗೋಪಾಲನಲ್ಲಿ ಹಾಸಿಗೆಯಿಂದ ಇನ್ನೂ ಏಳಲಿಲ್ಲೋ ಏನೋ. ಆ ಗುಡಿಸಲಿನ ಒಂದು ಮೂಲೆ ಕಡೆ ನೋಡಿಬಿಟ್ಟು ಹೇಳ್ತಾಳೆ, ಹಾಸಿಗೆಯಿಂದ ಏನೋ ಹೇಳಲಿಲ್ಲೋ ಏನೋ ನನ್ನ ಮಗು ಅಂತ ಹೇಳ್ಬಿಟ್ಟು ಆ ಗೋಪಾಲನಲ್ಲಿ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗ್ತಾಳೆ. ಆಗ ಗೋಪಾಲನ ಕಾಣೋದಿಲ್ಲ, ಯಾಕಂದ್ರೆ ಗುಡಿಸಲು ಕತ್ತಲಿದೆ. ಅಲ್ಲಿ ಕುಂತ್ಬಿಟ್ಟು ಓದಿರ್ತಾಳೆ, ಗೋಪಾಲ ಬೆಳಗಾಯಿತು ಮೇಲೆ ಹೇಳು, ಅಂದರೆ ಏನು ನೂಲ್ತಾ ಇದ್ದಾಳೆ, ನೂಲ್ತಾನೆ ಹೇಳ್ತಾ ಇದ್ದಾಳೆ, ನೋಡಲಿ ಸೂರ್ಯನಾರಾಯಣ, ಅಂದರೆ ಸೂರ್ಯನು ತನ್ನ ಚಿನ್ನದ ಕಿರಣಗಳಿಂದ, ಅಂದರೆ ಮುಂಜಾವಿನಲ್ಲಿ ಆ ಹೊಂಗಿರಣಗಳು ಏನಾಗಿದ್ದಾವೆ ಅಂತಲೇ ಮನೆಯ ಮುಂದೆ ಇರತಕ್ಕಂಥ ಬಾವಿಯ ದಂಡೆಯಲ್ಲಿ ಏನಿದೆಯಲ್ಲ, ಅಲ್ಲಿ ತೆಂಗಿನ ಮರಗಳಿದ್ದಾವೆ. ಆ ತೆಂಗಿನ ಮರದ ತುದಿಯಲ್ಲಿ ಸೂರ್ಯನ ಕಿರಣಗಳು ಬಿದ್ದಿದ್ದಾವೆ. ಆ ಕಿರಣಗಳನ್ನು ನೋಡಿಬಿಟ್ಟು ಹೇಳ್ತಾಳೆ, ಅದಕ್ಕೆ ಕಿರಣಗಳನ್ನು ನೋಡಿ, ಸೂರ್ಯಕಿರಣಗಳನ್ನು ನೋಡಿ, ಬಿಸಿಲನ್ನು ನೋಡಿ ಮಗನನ್ನು ಎಬ್ಬಿಸ್ತಾಳೆ. ನೋಡಲಿ ಚಿನ್ನದ ಕಿರಣಗಳಿಂದ ಬಾವಿಯ ಬಳಿಯ ತೆಂಗಿನ ಮರದ ಮೇಲೆ ತೊಳಗುತ್ತಿದ್ದಾನೆ, ಏನು ಮಿಂಚ್ತಾ ಇದ್ದಾನೆ, ತೊಳಗೋದು ಮಿಂಚು ಹೊಳಿತಾ ಇದ್ದಾನೆ. ನೋಡಲಿ ಕೇಳು, ಹಕ್ಕಿಗಳು ಹಾರಾಡಿ ಕರೆಯುತ್ತಿವೆ. ಹಕ್ಕಿಗಳು ಏನು ಮಾಡ್ತಾ ಇದ್ದಾವೆ ಅಂತಲೇ ಹಾಡುತ್ತಾ ನಿನ್ನನ್ನು ಕರೀತಾವೆ. ಅಂದರೆ ಹಕ್ಕಿಗಳು ತಮ್ಮ ದಿನಚರಿಯಂತೆ ಏನು ಮಾಡ್ತಾ ಇದ್ದಾವೆ ಅಂದರೆ ಅವು ಚಿಲಿಪಿಲಿ ಕಲರ್ ಮಾಡ್ತಾ ಎದ್ದು ಹೋಗ್ತಾ ಇದ್ದಾವೆ, ಆಹಾರವನ್ನು ಹುಡುಕ್ತಾ ಹೋಗ್ತಾ ಇದ್ದಾವೆ. ಅದನ್ನು ತಾಯಿ ತನ್ನ ಮಗನ ಹೇಳ್ತಾಳೆ, ನೋಡಲಿ ಹಕ್ಕಿಗಳು ಕರಿತಾ ಇದ್ದಾವೆ, ನಿನ್ನನ್ನು ಕರಿತಾ ಇದ್ದಾವೆ, ಹೇಳು ಮಲಗಿದೆಯಾ, ಹೊತ್ತಾಗುತ್ತೆ ಹೇಳು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನೋಡು ಬನದಲ್ಲಿ, ಅಂದರೆ ಅರಣ್ಯದಲ್ಲಿ ಹೂಗಳು ಅರಳು ನಿನಗಾಗಿ ಕಾದ್ಕೊಂಡು ಕುಂತಿದ್ದಾವೆ. ನೋಡಲಿ ಎದ್ದೇಳು, ಹೇಳು ಗೋಪಾಲ, ಶಾಲೆಗೆ ಹೊತ್ತಾದರೆ ಗುರುಗಳು ಬೈತಾರಲ್ವ, ಗುರುಗಳೇನೆಂದರು, ಹೇಳು ಗೋಪಾಲ ನನ್ನ ಕಂದ ಅಂತ ಹೇಳ್ಬಿಟ್ಟು ಮಗನನ್ನು ಎಬ್ಬಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾಳೆ. ಅಷ್ಟೊತ್ತಿಗಾಗಲೇ ಗೋಪಾಲ ಏನು ಮಾಡ್ತಾನೆ, ಒಂದು ಶುಚಿಯಾದ ಶುಭ್ರವಾಗಿರ್ತಕ್ಕಂಥ ಸ್ವಚ್ಛವಾದ ಬಟ್ಟೆಗಳನ್ನು ಹಾಕ್ಕೊಂಡ್ಬಿಟ್ಟು ಬುಟ್ಟೆಯಲ್ಲಿ ಹೂಗಳನ್ನು ತೆಗೆದುಕೊಂಡ್ಬಿಟ್ಟು ಬಂದ್ಬಿಟ್ಟು ಕೇಳ್ತಾನೆ ತಾಯಿಯನ್ನು, ಕರೆದೇನಮ್ಮ, ನಾನು ಕರೆದೆ ಎನ್ನೇನು ಅಂತ ಕೇಳ್ಬಿಟ್ಟು ಕೇಳ್ತಾನೆ. ಆಗ ತಾಯಿ ಹೇಳ್ತಾಳೆ, ನೋಡಿ ಹೌದು ಮಗು, ಹೌದು ಕರೆದೆ ನಾನು, ನೀವು ಮಲಗಿದ್ದೆ ಅಂತ ತಿಳ್ಕೊಂಡಿದ್ದೆ, ನಾನು ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಆಗಲೇ ಎದ್ದು ಸ್ನಾನ ಮಾಡಿ, ನಾನು ಏನು ಮಾಡಿದೆ ಅಂದರೆ ಆಗಲೇ ಎದ್ಬಿಟ್ಟು ಸ್ನಾನ ಮಾಡಿ ಗೋಪಾಲನ ಪೂಜೆಗೆ, ಅಂದರೆ ನೀವೇನು ಗೋಪಾಲನ ಪೂಜೆ ಮಾಡ್ತೀರ, ಗೋಪಾಲನ ಪೂಜೆಗಾಗಿ ಬೇಕಾದ ಹೂಗಳನ್ನು ಕೊಯ್ಲೆಂದು ಬನಗಳಿಗೆ ಹೋಗಿದ್ದೆ, ಅವುಗಳನ್ನು ತರಬೇಕಂತ ಹೇಳ್ಬಿಟ್ಟು ನಾನು ಅರಣ್ಯಕ್ಕೆ ಹೋಗಿದ್ದೆ, ಕಾಡಿಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ತಾಯಿ ಹೇಳ್ತಾಳೆ, ನೋಡಿ ಹೂ ಕೊಯ್ದೇನೋ ಅಂತ ಕೇಳ್ತಾಳೆ. ಆಗ ಕೈಲಿರ್ತಕ್ಕಂಥ ಬುಟ್ಟೆನ ತಾಯಿಗೆ ತೋರಿಸ್ತಾ ಹೇಳ್ತಾನೆ ಗೋಪಾಲ, ಹೌದಮ್ಮ ನೋಡಿಲಿ ಬುಟ್ಟಿಲಿ ನೋಡಿ ಎಷ್ಟು ಹೂಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಏನಮ್ಮ ಬನದಲ್ಲಿ ಸೊಗಸು, ತನ್ನ ಆ ಬನದಲ್ಲಿರ್ತಕ್ಕಂಥ ಸೊಗಸನ್ನು ತನ್ನ ತಾಯಿಗೆ ಹೇಳ್ತಾನೆ, ಸೌಂದರ್ಯ, ಆ ಅರಣ್ಯದ ಸೌಂದರ್ಯವನ್ನು ತಾಯಿಗೆ ಹೇಳ್ತಾನೆ. ಏನಮ್ಮ ಬನದಲ್ಲಿ ಸೊಗಸು, ಅಂದರೆ ಬನದಲ್ಲಿ ಏನಮ್ಮ ಸೌಂದರ್ಯ, ಏನು ಆನಂದ, ಅಲ್ಲಿ ನೋಡಿಬಿಟ್ರೆ ಎಷ್ಟೊಂದು ಸಂತೋಷವಾಗುತ್ತೆ, ಆನಂದವಾಗುತ್ತೆ. ಬಗೆಯ ಹೂಗಳು ನೋಡಿ, ಮಲ್ಲಿಗೆ ಹೂವು ಇದ್ದಾವೆ, ಕೆದಗೆ ಹೂವು ಇದ್ದಾವೆ, ಸಂಪಿಗೆ ಹೂವು, ಪರ್ವತ ಬಾಳೆ ಹೂವು, ಗೊರಂಟೆ ಹೂವು, ಏನಮ್ಮ ಬಗೆ ಹೂಗಳು ಕೂಡ್ಕೊಂಡು ಇದ್ದಾವೆ ಅಂದರೆ ಸಾವಿರಾರು ಮಳೆಬಿಲ್ಲು, ಅಂದರೆ ಒಂದೇ ಒಂದು ಮಳೆಬಿಲ್ಲು ಅಂದರೆ ಕಾಮನ ಬಿಲ್ಲು, ಒಂದೇ ಒಂದು ಮಳೆಬಿಲ್ಲನ್ನು ನೋಡಿದರೆ ನಮ್ಗೆ ಎಷ್ಟೊಂದು ಸಂತೋಷವಾಗುತ್ತಲ್ವ. ಹಾಗೆ ಆ ಬಗೆ ಎಷ್ಟು ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರ್ತಿತ್ತು. ಆ ಬಗೆ ಹೂಗಳು ಸೇರಿಬಿಟ್ಟು ಅಲ್ಲಿ ಎಷ್ಟೊಂದು ಸುಂದರವಾಗಿತ್ತು ಅನ್ನೋದಾದರೆ ಸಾವಿರಾರು ಸಾವಿರಾರು ಕಾಮನ ಬಿಲ್ಲುಗಳು ಕೂಡ್ಕೊಂಡು ಕುಣಿದಂತೆ ಕಾಣ್ತಾ ಇತ್ತು. ಅವುಗಳ ಮೇಲೆ ಹಕ್ಕಿಗಳ ಇಂಪಾದ ಗಾನ ಬೇರೆ ನೋಡಿ ಹೇಳ್ತಾನೆ. ಅವುಗಳ ಮೇಲೆ ಏನಂದರೆ ಹಕ್ಕಿಗಳ ಇಂಪಾದ ಗಾನ, ಅಂದರೆ ಅರಣ್ಯದಲ್ಲಿ ಹಕ್ಕಿಗಳ ಕಲರವವನ್ನು ಕೇಳಿ ಅವನ ಮನಸ್ಸು ಮುದಗೊಂಡಿದೆ, ಅಲ್ಲಿನ ಸೌಂದರ್ಯವನ್ನು ಹೇಳ್ತಾನೆ. ಜೊತೆಗೆ ಬೆಳಗಿನ ಜಾವದಲ್ಲಿ ತಂಗಾಳಿ, ಅಂದರೆ ಬೆಳಗಿನ ಜಾವದಲ್ಲಿರ್ತಕ್ಕಂಥ ತಂಗಾಳಿ ಮನಸ್ಸಿಗೆ ಮುದವನ್ನು ನೀಡ್ತಾ ಇದೆ, ಸಂತೋಷವನ್ನು ನೀಡ್ತಾ ಇದೆ ದೇಹಕ್ಕೆ. ಅದನ್ನು ಹೇಳ್ತಾನೆ, ಸೂರ್ಯದೇವನ ಹೊಂಬೆಳಕು, ಮುಂಜಾವಿನಲ್ಲಿ ಸೂರ್ಯನ ಹೊಂಗಿರಣಗಳು ಏನಾಗಿದ್ದಾವೆ ಅಂದರೆ ಹಸಿರಾದ ಚಿಗುರು ಹುಲ್ಲಿನ ಮೇಲೆ ಆ ಹಿಮಮಣಿಗಳು ಇಬ್ಬನಿಯನ್ನು ಬಿದ್ದಿಲ್ಲ, ಅದರ ಮೇಲೆ ಆ ಸೂರ್ಯಕಿರಣಗಳು ಬಿದ್ದು ಎಷ್ಟೊಂದು ಸುಂದರವಾಗಿ ಮಿಂಚ್ತಾ ಇದೆ. ಮಿರುಗು ಅಂದರೆ ಮಿಂಚೋದು, ಆ ಲೀಲೆ ಅಂದರೆ ಆ ಪವಾಡ, ಆ ಒಂದು ಸೌಂದರ್ಯ, ಆ ಹಿಮಮಣಿಗಳು ಮಿಂಚ್ತಾ ಇರೋದನ್ನು ನೋಡಿದ್ರೆ ಏನನ್ಸುತ್ತೆ ಅಂದರೆ, ಅಮ್ಮ ಮನೆಗಿಂತ ಬನವೇ ಸೊಗಸಮ್ಮ, ಮನೆಗಿಂತ ಬನವೇ ಸೊಗಸು ನೀನೊಬ್ಬಳಲ್ಲಿದ್ದರೆ. ನೋಡು, ಮತ್ತೆ ತಾಯಿಯೊಬ್ಬಳಿದ್ರೆ ಎಲ್ಲವೂ ತನಗೆ ಸೌಂದರ್ಯ ಅಂತಕ್ಕಂಥದ್ದು ಒಳ್ಳೇದಂತಕ್ಕಂಥದ್ದು ಹೇಳ್ತಾನೆ ಆ ಗೋಪಾಲ. ಅದಕ್ಕಾಗಿ ಬಿಟ್ಟು ಹೇಳ್ತಾಳೆ, ನೋಡಿ ತಾಯಿ, ಹೌದು ಕಂದ ಹೌದು,
ಅವುಗಳೆಲ್ಲ ನೋಡು, ಅವೆಲ್ಲ ಏನೋ ಅಷ್ಟೊಂದು ಸೌಂದರ್ಯ, ಅಷ್ಟೊಂದು ಏನು ಸುಂದರವಾಗಿದೆಯಲ್ಲ ಆ ಸ್ಥಳ ಪ್ರದೇಶ, ಅದು ಎಲ್ಲವೂ ಯಾರ್ದು ಆ ಗೋಪಾಲನ ಲೀಲೆ, ಅವನದು, ಅವನ ಕೆಲಸ ಅದು, ಅವನ ಅವನು ಮಾಡಿದಾನದು, ಅವನ ಲೀಲೆ ಅದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ವಿಗ್ರಹವನ್ನು ತೋರಿಸ್ಬಿಟ್ಟು ಹೇಳ್ತಾಳೆ, ಹೂಗಳನ್ನು ಅಲ್ಲಿಟ್ಟು ಶಾಲೆಗೆ ಹೋಗು, ಹೂಗಳನ್ನು ಏನು ಮಾಡು ಅಲ್ಲಿಟ್ಟು ಶಾಲೆಗೆ ಹೋಗು. ಹೊತ್ತಾಗಿ ಹೋದರೆ ಗುರುಗಳು ನೊಂದುಕೊಳ್ಳುತ್ತಾರೆ. ಹೇಳ್ತಾಳೆ ತಾಯಿ, ಹೊತ್ತಾಗಿ ಹೋದರೆ ಗುರುಗಳು ಬೇಸರ ಮಾಡಿಕೊಳ್ತಾರೆ, ನೊಂದ್ಕೊಳ್ತಾರೆ, ಅವ್ರಿಗೇನಾಗುತ್ತೆ, ನೋವಾಗುತ್ತೆ, ನೀನು ತಡ ಮಾಡಿದರೆ. ಅದಕ್ಕಾಗಿ ಬಿಟ್ಟು ನೀನು ಏನು ಮಾಡಿದ್ರೆ ಹೂಗಳನ್ನಲ್ಲಿಟ್ಟು ಶಾಲೆಗೆ ಹೋಗು, ನಿನಗಾಗಿ ಏನು ಮಾಡಿದ್ದೇನೆ ಗಂಜಿ ಮಾಡಿಟ್ಟಿದ್ದೇನೆ, ಉಂಡು ಬಿಟ್ಟು ಶಾಲೆಗೆ ಹೋಗು ಅಂತ ಹೇಳ್ತಾಳೆ. ಗೋಪಾಲ, ಆಗಲ್ಲಮ್ಮ, ಹೋಗುತ್ತೇನೆ. ಅಮ್ಮ, ನಾನು ಬರುವಾಗ ಕಾಡು ದಾಟಿ ಬರಬೇಕು, ಬೈಗಿನ ಹೊತ್ತು, ನನಗಲ್ಲಿ ಒಬ್ಬನೇ ಬರುವುದಕ್ಕೆ ಹೆದರಿಕೆ, ಜೊತೆಗೆ ಯಾರಾದರೂ ಬೇಕಮ್ಮ. ನೆರೆಯೂರಿಂದ ಬರುವ ಹುಡುಗರಿಗೆ ಜೊತೆಗೆ ಆಳುಗಳಿರುವರಮ್ಮ, ರಾಮು, ಕಿಟ್ಟಿ, ನಾಣಿ, ಮಾಧು, ಅವರೆಲ್ಲರಿಗೂ ಒಬ್ಬೊಬ್ಬ ಆಳು, ನನಗೆ ಮಾತ್ರ ಯಾರೂ ಇಲ್ಲ. ನೋಡಿ ಎಷ್ಟು ಸುಂದರವಾಗಿ ಮಗು ತನ್ನ ಮನದ ಭಯವನ್ನು ಹೇಳುತ್ತೆ ಅಂತಂದರೆ ತಾಯಿಯ ಮುಂದೆ. ಆಗಲಮ್ಮ ನಾನು ಹೋಗ್ತೇನೆ ಶಾಲೆಗೆ, ಆದರೆ ಅಮ್ಮ ಏನಾಗಿದೆ ಅಂತಾರೆ, ಬರಬೇಕಾದ್ರೆ ಕಾಡು ದಾಟಿ ಬರಬೇಕು ನಾನು, ಸಾಯಂಕಾಲ ವೇಳೆ, ಬೈಗಿನ ಹೊತ್ತಿದ್ರೆ ಸಾಯಂಕಾಲದ ಸಮಯ, ನಾನೊಬ್ಬನೇ ಅಲ್ಲಿ ಬರಬೇಕಾದ್ರೆ ಹೆದರಿಕೆ ಆಗುತ್ತೆ ನನಗೆ, ಜೊತೆಗೆ ಯಾರಾದರೂ ಬೇಕಮ್ಮ ನನಗೆ ಅಂತ ಬಿಟ್ಟು ಕೇಳ್ತಾನೆ. ನೋಡಿ, ನನಗೆ ಅಷ್ಟೇ ಅಲ್ಲ, ನೆರೆಯೂರಿಂದ ಬರ್ತಕ್ಕಂಥ ನನ್ನ ಸ್ನೇಹಿತರಿಗೆ ಏನಿದ್ದಾರೆ ಅಂತಾರೆ, ಪ್ರತಿಯೊಬ್ಬೊಬ್ಬರು ಒಂದೊಂದು ಆಳನ್ನು ಕಳಿಸಿದ್ದಾರೆ, ಆಳುಗಳ ಜೊತೆಗೆ ಬರ್ತಾರಮ್ಮ, ನಾ ಮಾತ್ರ ಒಬ್ಬನೇ ಬರ್ತೇನೆ, ನನಗೆ ಹೆದರಿಕೆ ಆಗುತ್ತೆ, ದಯವಿಟ್ಟು ನನ್ನ ಜೊತೆಗೆ ಯಾರನ್ನಾದರೂ ಕಳಿಸಮ್ಮ ಅಂತ ಬಿಟ್ಟು ಕೇಳಿದಾಗ ಹೇಳ್ತಾನೆ ಅವ್ರ ಸ್ನೇಹಿತರು ಯಾರು ಅನ್ನೋದನ್ನು ಹೇಳ್ತಾನೆ. ರಾಮು, ಕಿಟ್ಟಿ, ನಾಣಿ, ಮಾಧು, ಅವರೆಲ್ಲರಿಗೂ ಒಬ್ಬೊಬ್ಬರು ಆಳುಗಳಿದ್ದಾರಮ್ಮ. ತಾಯಿ ಹೇಳ್ತಾಳೆ ತನ್ನ ಒಂದು ಅಸಹಾಯಕತೆಯನ್ನು ಅದನ್ನು ಮುಚ್ಚಿಟ್ಟು ಬಿಟ್ಟು ಹೇಳ್ತಾಳೆ, ಮಗು ಅವರೆಲ್ಲ ಶ್ರೀಮಂತರ ಮಕ್ಕಳು, ಮಗು ಏನಂದರೆ ಅವರೆಲ್ಲ ಶ್ರೀಮಂತರ ಮಕ್ಕಳು, ಬೇಕಾದಷ್ಟು ಹಣವಿದೆ, ಅವ್ರಿಗೆ ಸಾಕಷ್ಟು ಹಣವಿದೆ, ನಮಗೆಲ್ಲಿ ಬರಬೇಕು ನೋಡು, ನಮಗೆಲ್ಲಿ ಬರಬೇಕು ಹಣ, ನೀನೇ ಬಲ್ಲೆ, ನಿನಗೆ ಗೊತ್ತಿದೆ, ಅದು ನಿನಗೆ ಗೊತ್ತಿದೆ, ಹೊಟ್ಟೆಗೆ ಹಿಟ್ಟು ಸಿಕ್ಕುವುದೇ ಕಷ್ಟ, ನೂಲು ಮಾರಿ ಬಂದ 3 ಕಾಸಿನಲ್ಲಿ ನಮ್ಮ ಸಂಸಾರವೆಲ್ಲ ಸಾಗಬೇಕು. ನೋಡಿ, ಆ ತಾಯಿ ಏನು ಮಾಡಿ ಹೇಳ್ತಾಳೆ ಅಂತಂದರೆ, ನಿನಗೆ ಗೊತ್ತಿದೆ, ನಮ್ಗೆ ಹೊಟ್ಟೆಗೆ ಹಿಟ್ಟು ಸಿಗೋದೇ ತುಂಬ ಕಷ್ಟವಾಗಿಬಿಟ್ಟಿದೆ. ಏನು ಆಗಿದೆ ಅಂದರೆ, ಈ ನಾನು ನೂಲ್ತಕ್ಕಂಥ ಈ ನೂಲನ್ನು ಮಾರಿ ಬಂದ ಹಣದಿಂದ 3 ಕಾಸು ಅಂದರೆ ಸ್ವಲ್ಪ ಅಲ್ಪ ಹಣದಿಂದ ನಮ್ಮ ಸಂಸಾರ ಸಾಗಬೇಕು, ನಮ್ಮ ಜೀವನ ಸಾಗಬೇಕು. ನೋಡು, ಆ ಗೋಪಾಲ ಕೊಡಬೇಕು, ನಾವು ಉಣಬೇಕು. ನೋಡಿ, ತಾಯಿ ಹೇಳ್ತಾಳೆ, ತನ್ನ ಬಡತನ ಅಸಹಾಯಕತೆಯನ್ನು ತೊಡ್ಕೊಳ್ತಾಳೆ. ಆವಾಗ ಗೋಪಾಲ ಹೇಳ್ತಾನೆ, ಅಮ್ಮ ನನಗೊಂದು ಹೊಸ ಪಂಚೆ ಕೊಡುವೆ ಎಂದು ಮೊನ್ನೆಯೇ ಹೇಳಿದ್ದೆ, ಇಂದು ಕೊಡುತ್ತೀಯಾ? ಆಗ ತಾಯಿ ಹೇಳ್ತಾಳೆ ಅವನಿಗೆ, ಹೊಸ ಪಂಚೆ ಬೇಕಾ, ಹೊಸ ಪಂಚೆ ಆಸೆಯನ್ನು ಹೇಳಿದಾಗ ಆಯಿತು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕಾಗಿ ಅದನ್ನು ನೆನಪು ಮಾಡ್ತಾನೆ ಗೋಪಾಲ, ಅಮ್ಮ ನಾನು ಹೊಸ ಪಂಚೆ ಕೊಡ್ತೀನಿ ಅಂತ ಹೇಳಿದ್ದಲ್ವ ಮೊನ್ನೆ, ಕೊಡ್ತೀಯಾ ಇವತ್ತು ನನ್ನ ಅಂತ ಹೇಳ್ಬಿಟ್ಟು. ನನ್ನ ಗೆಳೆಯರೆಲ್ಲರೂ ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಾರಮ್ಮ. ಏನು ಮಾಡ್ತಾರೆ, ನನ್ನ ಗೆಳೆಯರೆಲ್ಲ ನನ್ನ ನೋಡಿಬಿಟ್ಟು ಹಾಸ್ಯ ಮಾಡ್ತಾರಮ್ಮ. ಅವರೆಲ್ಲ ಬೆಲೆಯುಳ್ಳ ಬಟ್ಟೆಯನ್ನು ಹಾಕಿಕೊಂಡು ಬರ್ತಾರೆ. ಅವ್ರೇನು ಮಾಡ್ತಾರೆ, ಬೆಲೆಯ ಉಳ್ಳ ಅಂದರೆ ಮೌಲ್ಯ ಹೆಚ್ಚು ಬೆಲೆ ಇರ್ತಕ್ಕಂಥ, ಹೆಚ್ಚು ಮೌಲ್ಯ ಇರ್ತಕ್ಕಂಥ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ತಾರಮ್ಮ. ನನಗೆ ಕೊಡ್ತೀಯಲ್ವ, ಅವ್ರು ನನ್ನ ನೋಡಿ ಅಪಹಾಸ್ಯ ಮಾಡ್ತಾರೆ. ಅದಕ್ಕಾಗಿಬಿಟ್ಟು ನನಗೆ ಹೊಸ ಪಂಚೆ ಕೊಡು ಅಂತ ಹೇಳ್ಬಿಟ್ಟು ತನ್ನ ಬಯಕೆಯನ್ನು, ತನ್ನ ಆಸೆಯನ್ನು ಮಗು ತೋಡ್ಕೊಳ್ತಾನೆ ಗೋಪಾಲ. ಆಗ ತಾಯಿ ಹೇಳ್ತಾಳೆ, ಕೊಡುತ್ತೇನೆ ಕಂದ, ನಿನಗಾಗಿ ಹಗಲಿರುಳು ನೂತು ಅದನ್ನು ಸಂಪಾದಿಸಿದ್ದೇನೆ. ನಿನಗಾಗಿ ಏನು ಮಾಡಿದ್ದೇನೆ, ಹಗಲು ರಾತ್ರಿ ಕುಂತ್ಕೊಂಡ್ಬಿಟ್ಟು ನಾನು ನೂತು ಅಂದರೆ ಅದನ್ನು ಸಿದ್ಧ ಮಾಡಿದ್ದೇನೆ, ನೇಯ್ದುಬಿಟ್ಟು ನಿನಗಾಗಿ ಸಿದ್ಧ ಮಾಡಿದ್ದೇನೆ. ಹೋಗು ಗಂಜಿ ಉಂಡು ಬಾ, ಕೊಡುತ್ತೇನೆ, ಹೋಗು ಗಂಜಿ ಉಂಡುಬಿಟ್ಟು ಬಾ, ನೀನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ತಾಯಿ ಹೇಳ್ತಾಳೆ. ಮಗು ಏನು ಮಾಡ್ತಾನೆ ಅಂತಾನೆ, ಆಗ ತಾಯಿ ಗೋಪಾಲ ಹೋಗ್ತಾನೆ, ಆ ಹೂವಿನ ಬುಟ್ಟೆನ ಬಿಟ್ಟು ಹೋಗ್ತಾನೆ. ಆಗ ತಾಯಿ ಆ ಗೋಪಾಲನಿಗೆ ಅಂದರೆ ಅಡ್ಡ ಬಿದ್ದುಬಿಟ್ಟು ನಮಸ್ಕಾರ ಮಾಡಿ ಹೇಳ್ತಾಳೆ, ಲಕ್ಷ್ಮೀಶ, ಇದುವರೆಗೆ ನಾನು ಬಡವಳೆಂದು ನನಗೆ ತಿಳಿದಿರಲಿಲ್ಲ. ಲಕ್ಷ್ಮೀಶ, ಇದುವರೆಗೆ ನಾನು ಬಡವಳು ಅಂತ ಹೇಳ್ಬಿಟ್ಟು ತಿಳಿದಿರಲಿಲ್ಲ. ನಾನು ಇದ್ದದರಲ್ಲೇ ತೃಪ್ತಿಯಿಂದ ನೆಮ್ಮದಿಯಿಂದ ಬದುಕಿದ್ದೆ. ಇಲ್ಲಿವರೆಗೆ ನಾನು ಬಡವಳು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ಇಂದು ನನ್ನ ಗೋಪಾಲನ ಬಯಕೆ ನನಗದನ್ನು ತಿಳಿಸಿತು. ಇವತ್ತೇನು ಮಾಡ್ತಾರೆ, ನನ್ನ ಮಗನ ಆಸೆ ನಾನು ಬಡವಳು ಎಂಬುದನ್ನು ತಿಳಿಸ್ಕೊಡ್ತು. ಯಾಕೆಂದರೆ ಅವ್ನು ಬೇಡಿದ್ರೆ ನಾನು ಕೊಡಲಿಲ್ಲವಲ್ಲ, ಕೊಡೋ ಸಾಮರ್ಥ್ಯ ನಾನು ಇಲ್ಲವಲ್ಲ. ಹೀಗಾಗಿ ಬಿಟ್ಟು ನಾನು ಏನಂತಾರೆ ಬಡವಳು ಅಂತೇಳ್ಬಿಟ್ಟು ಅನಿಸ್ತು ನನಗೆ, ನಾನು ಬಡವಳು ಎಂಬುದು ನನಗೆ ತಿಳಿಯಿತು ಅಂತೇಳ್ಬಿಟ್ಟು ಹೇಳ್ತಾನೆ. ಅಯ್ಯೋ ಆ ಮಗುವಿಗೆ ಬಡತನದ ಬವಣೆ ಏಕೆ? ಅಯ್ಯೋ ಆ ಮಗುಗೆ ಯಾಕೆ ಆ ಬಡತನದ ಕಷ್ಟವನ್ನು ಹೇಳಿ ತೋಡ್ಕೊಳ್ಳಿ ನಾನು? ಇದುವರೆಗೆ ನಾನು ಏನು ಮಾಡಿದ್ದೇನೆ, ಅವನು ಏನು ಕೇಳಿದ್ರೆ ನಾನು ಎಲ್ಲವನ್ನೇ ಕೊಟ್ಬಿಟ್ಟಿದ್ದೇನೆ. ಏನು ಮಾಡಿದ್ದೇನೆ, ಇದುವರೆಗೆ ಅವನು ಏನು ಕೇಳಿದ ಎಲ್ಲವನ್ನೇ ಕೊಟ್ಬಿಟ್ಟು ನಾನು ಅವನಿಗೆ ಬಡತನದ ನೆನಪನ್ನೇ ಮಾಡಿದ್ದು, ಸುದ್ದಿಯೇ ತಿಳಿಸಿದ್ದಿಲ್ಲ. ಬಡತನ ನಾವು ಬಡವರು ಅನ್ನೋದೇ ಅವನಿಗೆ ಗೊತ್ತಾಗಿರಲಿಲ್ಲ.
ಹೀಗಾಗಿ ಬಿಟ್ಟು ಅವನು ಸುಖವಾಗಿ ಬದುಕ್ತಾ ಇದ್ದಾನೆ. ಇಂದು ಅವನ ಜೊತೆಗೆ ಯಾರನ್ನು ಕಳುಹಿಸಲಿ? ಇವತ್ತು ಯಾರನ್ನು ಕಳಿಸ್ಲಿ ಗೋಪಾಲ? ಅವನ ಜೊತೆಗೆ ಕಾಡಿನಲ್ಲಿ ಮುದ್ದು ಕಂದನಿಗೆ ಹೆದರಿಕೆಯಂತೆ ಗೋಪಾಲ. ಕಾಡಿನಲ್ಲಿ ಏನಾಗಿದೆ ಅಂದರೆ ಆ ನನ್ನ ಮುದ್ದು ಮಗನಿಗೆ ಹೆದರಿಕೆಯಂತೆ, ಭಯವಾಗುತ್ತಂತೆ. ಯಾರನ್ನು ಕಳಿಸ್ಲಿ ಗೋಪಾಲ? ನಿನ್ನನ್ನೇ ನಂಬುವಂತೆ ಹೇಳಿ ಕಳಿಸ್ತೇನೆ, ದಯವಿಟ್ಟು ಅವನನ್ನು ಬಿಡಬೇಡ ಅಂತಕ್ಕಂಥದ್ದು. ಆಗ ಗೋಪಾಲ ಅಷ್ಟರಲ್ಲಿ ಗೋಪಾಲ ಬಗಲಲ್ಲಿ ಒಂದು ಸಣ್ಣ ಚಾಪೆಯನ್ನು ಇಟ್ಕೊಂಡ್ಬಿಟ್ಟು ಕೈಯಲ್ಲಿ ಓಲೆ ಹಿಡಿದು ಲೇಖನ ತೆಗೆದುಕೊಂಡು ಸಿದ್ಧನಾಗಿ ಬರುತ್ತಾನೆ. ಮಕ್ಕಳೇ, ಸ್ವಲ್ಪ ನಾವು ಗಮನಿಸಬೇಕು, ಕಲ್ಪನೆ ಮಾಡಿಕೊಳ್ಬೇಕು ಆಗಿನ ಶಿಕ್ಷಣ ಪದ್ಧತಿ ಹೇಗಿತ್ತು ಅನ್ನೋದನ್ನು. ಇವಾಗ ನಮಗೆ ಆಧುನಿಕವಾಗಿರ್ತಕ್ಕಂಥ ಕೊಠಡಿಗಳಿದ್ದಾವೆ, ಏನು ತಂತ್ರಜ್ಞಾನ ಆಧಾರಿತ ಎಲ್ಲ ಸೌಲಭ್ಯಗಳು ನಮಗಿದೆ. ನೆಲದ ಮೇಲೆ ಕುಳಿತುಕೊಳ್ಳಲ್ಲ ನಾವು, ನಮಗೆ ಡೆಸ್ಕೇ ಬೇಕು, ಒಳ್ಳೆಯ ಸಾಮಗ್ರಿ ಅಭ್ಯಾಸ ಸಾಮಗ್ರಿಗಳು ನಮಗಿದ್ದಾವೆ. ಆದರೆ ಮೊದಲು ಗುರುಕುಲ ಪದ್ಧತಿಯಲ್ಲಿ ಏನಿತ್ತು ಅನ್ನೋದರೆ ನಮಗೇನು ಬೇಕು ಎಲ್ಲ ಸಾಮಗ್ರಿಗಳನ್ನು ನಾವು ತೆಗೆದುಕೊಂಡು ಹೋಗಬೇಕಾಗಿತ್ತು. ಹಾಗಾಗಿ ಆ ಗೋಪಾಲ ಏನು ಮಾಡಿದಾನೆ, ಬಗಲಲ್ಲಿ ಸಣ್ಣ ಚಾಪೆಯನ್ನು ತಂದಿದ್ದಾನೆ, ಇಟ್ಕೊಂಡು ಬಂದಿದ್ದಾನೆ. ಕೈಯಲ್ಲಿ ಓಲೆ ಅಂದರೆ ಬರ್ತಕ್ಕಂಥ ಇದನ್ನು ಪುಸ್ತಕ ಇದ್ದಾವೆ, ಅವು ಬರ್ತಕ್ಕಂಥದ್ದನ್ನು ಹಿಡಿದಿದ್ದಾನೆ, ಸಾಮಗ್ರಿಯನ್ನು ಬರೀತಕ್ಕಂಥ ಲೇಖನಿ ಸಾಮಗ್ರಿಯನ್ನು ತೆಗೆದುಕೊಂಡು ಸಿದ್ಧವಾಗಿ ಬರ್ತಾನೆ. ಅಮ್ಮ, ನಾನು ಶಾಲೆಗೆ ಹೊರಡ್ತೇನೆ. ನೋಡಿ, ನಮ್ಮ ಸಂಸ್ಕೃತಿಯನ್ನು ಲೇಖಕಿಯಲ್ಲಿ ಸುಂದರವಾಗಿ ಬಿಂಬಿಸ್ತಾನೆ. ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಹೋಗ್ತಾಯಿದ್ರು. ಇವಾಗ ಅದನ್ನು ನಾವು ಕಾಣೋದು ಕಡಿಮೆ, ಅಪರೂಪ. ಎಲ್ಲೋ ಒಬ್ಬರು ಇಬ್ಬರು ಇರ್ತಾರೆ. ಆ ಸಂಸ್ಕಾರ ಅಂದರೆ ತಂದೆ ತಾಯಿ ಆಶೀರ್ವಾದವನ್ನು ಪಡೆದು ಹೋಗ್ತಕ್ಕಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ. ತಾಯಿಗೆ ನಮಸ್ಕಾರ ಮಾಡ್ತಾನೆ ಗೋಪಾಲ, ಶಾಲೆಗೆ ಹೊರಡ್ತಾನೆ ಅಂತ ಬಿಟ್ಟು. ಆಗ ತಾಯಿಯ ಮಗನನ್ನು ಗಮನಿಸಿ ಹೇಳ್ತಾಳೆ, ಹಣೆಗೆ ತಿಲಕವನ್ನು ಇಟ್ಟುಕೋಕಂದ, ಅಂದರೆ ಹಣೆಗೆ ಕುಂಕುಮವನ್ನು ಹಚ್ಕೋಕಂದ, ಹಾಗೆ ಹೋಗ್ತಾ ಇದ್ದೀಯಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆ ಕರಡಿಗೆ ತೆಗೆದುಕೊಂಡು ಬಾ, ಅಂದರೆ ಆ ಕುಂಕುಮದ ಭರಣಿ ಏನಿದ್ರೆ ತೆಗೆದುಕೊಂಡು ಬಾ. ಕರಡಿಗೆ ಅಂದರೆ ಕುಂಕುಮದ ಭರಣಿಯನ್ನು ತೆಗೆದುಕೊಂಡು ಬಾ, ಇಲ್ಲಿ ನಾನು ಹಚ್ತೇನೆ ಅಂತ ಹೇಳ್ಬಿಟ್ಟು ಗೋಪಾಲನ ಹೇಳ್ತಾಳೆ. ಗೋಪಾಲ ಕರಡಿಗೆ ತಂದು ಕೊಡ್ತಾನೆ. ತಾಯಿ ತಿಲಕವನ್ನು ಇಡ್ತಾಳೆ. ತಾಯಿ ಆ ಹಣೆಗೆ ಕುಂಕುಮವನ್ನು ಹಚ್ತಾಳೆ. ಹಚ್ಚಿಬಿಟ್ಟು, ಕಂದ ಸುಖವಾಗಿ ಹೋಗಿ ಬಾ, ಅಂದರೆ ಸುಖವಾಗಿ ಹೋಗಿ ಬಾ ಅಂತೇಳಿ ಮಗನನ್ನು ಆಶೀರ್ವಾದ ಮಾಡ್ತಾಳೆ. ಗೋಪಾಲನು ನಿನ್ನ ಜೊತೆಗಿರಲಿ, ಅಂದರೆ ಈ ಗೋಪಾಲ ಅಂದರೆ ಕೃಷ್ಣ ನಿನ್ನ ಜೊತೆಗಿರಲಿ, ಅವನನ್ನು ಸ್ಮರಣೆ ನಿನ್ನಲ್ಲಿರಲಿ, ಅವನ ನೆನಪು ನಿನ್ನಲ್ಲಿರಲಿ. ತೆಗೆದುಕೋ ಈ ಹೊಸ ಪಂಚೆಯನ್ನು, ಅಂದರೆ ತೆಗೆದುಕೋ ಈ ಪಂಚೆ ಅಂತ ಹೇಳ್ಬಿಟ್ಟು ಹೊಸ ಪಂಚೆ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ನೀನು ಶಾಲೆಯಿಂದ ಬರುವಾಗ ಕಾಡಿನಲ್ಲಿ ಹೆದರಿಕೆಯಾದರೆ ಗೋಪಾಲನನ್ನು ಕೂಗು, ಬರುತ್ತಾನೆ. ನಿನಗೇನಂದರೆ ಶಾಲೆಯಿಂದ ಸಾಯಂಕಾಲ ಹೊತ್ತು ಮನೆಗೆ ಬರ್ತಿರ್ತೀಯಲ್ವಾ, ಅವು ಬರಬೇಕಾದ್ರೆ ನಿನಗೆ ಭಯವಾದರೆ ಏನು ಮಾಡು ಅಂತಾರೆ, ಗೋಪಾಲನನ್ನು ಕೂಗು. ಆ ಗೋಪಾಲನನ್ನು ಕೂಗು, ಬರ್ತಾನೆ ಅವನು ಅಂತ ಹೇಳ್ಬಿಟ್ಟು ತಾಯಿ ಹೇಳ್ತಾಳೆ. ಆ ಮಗು ಶಾಲೆಗೆ ಹೋಗಬೇಕಾದಾಗ ಆ ಗೋಪಾಲನ ಕೂಗು ಅಂತ ಹೇಳಿದಾಗ ತಾಯಿ ಹೇಳ್ತಾಳೆ. ತಾಯಿ ಹೇಳಿದಾಗ ಗೋಪಾಲ ಕೇಳ್ತಾನೆ, ಯಾರಮ್ಮ ಅವನು? ಗೋಪಾಲನ ಕೂಗು ಅಂತ ಹೇಳಿದಲ್ವ, ಯಾರವನು, ಅವನಾಗಿ ಬರ್ತಾನೆ ಅಂತಕ್ಕಂಥ ಒಂದು ಸಂದೇಹದಿಂದ ಹೇಳ್ತಾನೆ. ತಾಯಿ ಹೇಳ್ತಾಳೆ, ನಿನ್ನ ಅಣ್ಣ. ಯಾರವನು ಅಂದರೆ ಬೇರೆ ಯಾರೂ ಅಲ್ಲ, ಅವನು ನಿಮ್ಮ ಅಣ್ಣ, ನಿನ್ನ ಅಣ್ಣ. ಅವನು ನನ್ನ ಹಿರಿಯ ಮಗ. ಅವನು ಕಾಡಿನಲ್ಲಿ ಅವನು ಯಾವಾಗಲೂ ದನ ಕಾಯ್ತಾ ಇರ್ತಾನೆ. ಕಾಡಿನಲ್ಲಿ ಏನು ಮಾಡ್ತಾ ಇರ್ತಾನೆ ಅವನು ಅಂದರೆ ಯಾವಾಗಲೂ ದನ ಕಾಯ್ತಾ ಇರ್ತಾನೆ. ನೀನು ಕರೆದರೆ ಬಂದು ನಿನ್ನನ್ನು ಕಾಡು ದಾಟಿಸುತ್ತಾನೆ. ಅವನು ಯಾವಾಗಲೂ ದನ ಕಾಯ್ತಾ ಇರ್ತಾನೆ. ನೀನೇನಾದರೂ ಕರೆದು ಭಯವಾಗಿ ನೀನೇನೋ ಕರೆದೆ ಅಂದರೆ ನೀನು ಬಂದುಬಿಟ್ಟು ಅವ್ನು ನಿನ್ನನ್ನು ಕಾಡನ್ನು ದಾಟಿಸ್ತಾನೆ. ಹೆದರಬೇಡ, ಹೋಗು ನೀ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಮ್ಮ, ಅವನಿಗೆ ನನಗೆ ಗುರ್ತಿದೆಯೇ ಹೇಳಿದಾಗ ಆಗ ಗೋಪಾಲ ಹೇಳ್ತಾನೆ, ಅಮ್ಮ ಅವನಿಗೆ ನಾನು ಗುರ್ತಿದೆಯೇ ಇಲ್ವೋ ಅಂತ ಹೇಳ್ತಾನೆ. ಹೌದು, ಅವನಿಗೆ ಎಲ್ಲರೂ ಗುರುತು ಇರ್ತದೆ ನೋಡು, ಅವ್ನಿಗೆ ಎಲ್ಲರೂ ನಿಂದು ಗುರುತು ಅಷ್ಟಲ್ಲ, ಎಲ್ಲರೂ ಗುರುತು ಅವನಿಗೆ ಇರ್ತದೆ. ಯಾಕೆಂದರೆ ಗೋಪಾಲ, ಬನದ ಗೋಪಾಲ ಶ್ರೀಕೃಷ್ಣ ಪರಮಾತ್ಮ, ಅವನು ದೇವರವನು, ಅವನಿಗೆಲ್ಲರೂ ಗುರುತಿರುತ್ತೆ. ಹಾಗಾಗಿ ಬಿಟ್ಟು ಅವನಿಗೆಲ್ಲರೂ ಗುರುತಿರ್ತದೆ ಅಂತ ಹೇಳ್ಬಿಟ್ಟು ತಾಯಿ ಹೇಳ್ತಾಳೆ, ನೀನು ಹೆದರಬೇಡ, ಹೋಗು, ನೀನು ಕರೆದ್ರೆ ಬಂದೇ ಬರುತ್ತಾನೆ. ನೀ ಹೆದರಕ್ಕೆ ಹೋಗಬೇಡ, ನೀನು ಭಯಗೊಳ್ಬೇಡ, ಹೋಗು, ನೀ ಕರೆದ್ರೆ ಬಂದೇ ಬರ್ತಾನೆ ಅವನು ಅಂತ ಹೇಳ್ಬಿಟ್ಟು ತಾಯಿ ಹೇಳ್ತಾಳೆ. ಗೋಪಾಲ ಹೋಗ್ತಾನೆ ತಾಯಿಯ ಮಾತನ್ನು ಕೇಳಿಬಿಟ್ಟು. ಆಗ ತಾಯಿ ಏನು ಮಾಡ್ತಾಳೆ ಅಂತಾರೆ, ಗೋಪಾಲನಿಗೆ ಭಕ್ತಿಯಿಂದ ಅತ್ಯಂತ ವಿನಂತಿಯನ್ನು ಮನವಿಯನ್ನು ಮಾಡಿಕೊಳ್ತಾಳೆ, ಬೇಡಿಕೊಳ್ತಾಳೆ. ನನ್ನ ಭಕ್ತಿಗೆ ಬಲವಿಲ್ಲವೆಂದು ಕೋಪ ಮಾಡಬೇಡ ಗೋಪಾಲ, ನನ್ನ ಭಕ್ತಿಗೆ ಬಲ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಕೋಪಿಸ್ಕೊಳ್ಬೇಡ, ಸಿಟ್ಟಾಗಬೇಡ, ನೀನು ದಯವಿಟ್ಟು ನನ್ನ ಮಗುವನ್ನು ಕಾಪಾಡು ಅಂತಕ್ಕಂತ ಬಿಟ್ಟು ವಿಗ್ರಹಕ್ಕೆ ಅಡ್ಡ ಬಿಡ್ತಾಳೆ. ಮಕ್ಕಳೇ, ಇಲ್ಲಿ ತಾಯಿ ಮತ್ತು ಮಗುವಿನ ಮಧ್ಯದಲ್ಲಿರ್ತಕ್ಕಂಥ ಪ್ರೀತಿಯನ್ನು ನಾವು ನೋಡ್ತೇವೆ. ಅದರ ಮಧ್ಯದಲ್ಲೂ ಕೂಡ ಈ ಪ್ರಕೃತಿಯ ಸೌಂದರ್ಯವನ್ನು, ಪ್ರಕೃತಿಯ ವರ್ಣನೆಯನ್ನು ಕೂಡ ಕಾಣ್ತೇವೆ ಮಕ್ಕಳೇ ನಾವಿಲ್ಲಿ. ಇದು ನೋಟ ಒಂದರಲ್ಲಾದರೆ ಇನ್ನು ಎರಡನೇ ನೋಟದಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ. ನೋಡಿ, ಸಾಯಂಕಾಲದ ವೇಳೆಯನ್ನು ಕಲ್ಪನೆ ಮಾಡಿಕೊಳ್ಳಿ. ಕಾಡಿನ ತೀರದಲ್ಲಿ, ಕಾಡಿನ ದಂಡೆಯಲ್ಲಿರ್ತಕ್ಕಂಥ ಮಕ್ಕಳು ನಾವಾಗಿದ್ದರೆ ಸುಲಭವಾಗಿ ಆ ಸಂಜೆಯ ವೇಳೆಯಲ್ಲಿ ಕಾಡಿನ ಸನ್ನಿವೇಶ ನಮ್ಮ ಕಣ್ಮುಂದೆ ಬರುತ್ತೆ. ಒಂದು ಕಾಡು, ಸಂಜೆಯ ಸಮಯ. ಗೋಪಾಲನು ಶಾಲೆಯಿಂದ ಹಿಂತಿರುಗಿ ಬರುತ್ತಾನೆ. ತನ್ನ ಕೈಲಿದ್ದ ಚಾಪೆಯ ಮೊದಲಾದವುಗಳನ್ನು ಕೆಳಗಿಟ್ಟು ಹೂಗಳನ್ನು ಆಯುತ್ತಾನೆ. ನೋಡಿ, ಆ ಮಗು ಏನು ಮಾಡ್ತಾನೆ ಅಂತಾನೆ, ಕಾಡು, ಸಂಜೆ ಸಮಯ, ಶಾಲೆಯಿಂದ ಹಿಂತಿರುಗಿ ಮನೆಗೆ ಬರ್ತಾ ಇರ್ತಾನೆ. ಬರ್ತಾ ಇರ್ಬೇಕಾದ್ರೆ ಕಾಡನ್ನು ದಾಟಿ ಬರಬೇಕು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಆ ಕಾಡಲ್ಲಿ, ಆ ಮಾರ್ಗ ಮಧ್ಯದಲ್ಲಿ
ಅನೇಕ ಬಗೆ ಬಗೆಯ ಹೂಗಳು ಅರಳಿರ್ತವೆ, ಗಿಡ ಮರಗಳು ಹಣ್ಣಿಂದ ತುಂಬಿಕೊಂಡಿರ್ತವೆ. ಮಗುವಿಗೆ ಆಸೆಯಾಗುತ್ತೆ. ಆಸೆ ಆಗಿಬಿಟ್ಟು ತನ್ನ ಬಳಿಯಲ್ಲಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನ ತೆಗೆದಿಟ್ಬಿಟ್ಟು ಏನು ಮಾಡ್ತಾನೆ ಅಂತಂದರೆ ಅವನು ಆ ಹೂಗಳನ್ನು ಆರಿಸ್ಕೊಳ್ತಾನೆ. ಯಾಕೆಂದರೆ ಮುಂಜಾನೆ ತನ್ನ ತಾಯಿ ಆ ಗೋಪಾಲನ ಪೂಜೆಗಾಗಿ ಬೇಕಲ್ವ, ಅದಕ್ಕಾಗಿ ಬಿಟ್ಟು ಹೂಗಳನ್ನು ಆಯ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಾತಾಡ್ತಾನೆ, ನೋಡಿ ಈ ಮರದಲ್ಲಿ ಏನು ಹೂವಿನ ಗೊಂಚಲು, ನೋಡಿ ಈ ಮರದಲ್ಲಿ ಏನು ಹೂವಿನ ಗೊಂಚಲಿದೆ, ತುಂಬ ಹೂವುಗಳಿದ್ದಾವೆ. ಆ ಹೂವಿನ ಭಾರ ಮರಕ್ಕೆ ಹೆಚ್ಚಾಗಿ ತಲೆ ಬಾಗುತ್ತಿದೆ. ಆ ಮರ ತಲೆ ಬಾಗ್ತಂದರೆ ರೆಂಬೆ ಬಾಗಿಬಿಟ್ಟಿದೆ, ಹೂವಿನ ಭಾರ ಹೆಚ್ಚಾಗಿ ಅಂತ ಬಿಟ್ಟು ಹೇಳ್ತಾನೆ. ಮರ ಈ ನೇರಳೆ ಹಣ್ಣು ಎಷ್ಟು ಕಪ್ಪಾಗಿವೆ ಅನ್ನೋದು, ನೇರಳೆ ಹಣ್ಣು ಕಪ್ಪಾಗಿರ್ತವೆ, ಎಷ್ಟು ರಸಭರಿತವಾಗಿರ್ತಕ್ಕಂತಹ ಹಣ್ಣುಗಳು, ರಸಭರಿತವಾಗಿರ್ತಕ್ಕಂಥ ಹಣ್ಣು ಅತ್ಯಂತ ಸುಂದರವಾಗಿ ಕಾಣ್ತಾ ಇರ್ತವೆ. ಆಗ ಆಸೆಯಾಗುತ್ತೆ, ಆಯ್ದುಬಿಟ್ಟು ಹಣ್ಣುಗಳನ್ನು ಆಯ್ದುಬಿಟ್ಟು ತಿಂತಾ ಇರ್ತಾನೆ. ಸಾಯಂಕಾಲ ವೇಳೆ ಬಂದಿದ್ದಾನೆ ಮೊದಲೇ. ಆ ಹೂವನ್ನು ಆರಿಸೋದ್ರಲ್ಲಿ, ಹಣ್ಣನ್ನು ತಿನ್ನೋದರಲ್ಲಿ ಅವನು ಎಲ್ಲವನ್ನು ಮರ್ತು ಬಿಡ್ತಾನೆ. ಕತ್ತಲಾಗುತ್ತೆ, ಕಪ್ಪಾಗುತ್ತೆ. ಆಗ ಹೇಳ್ತಾನೆ ಆಗಲೇ ಬೈಗಾಯಿತು, ಆಗಲೇ ಸಂಜೆ ಆಗಿ ಹೋಯಿತು. ಏನು ಸೂರ್ಯನಪ್ಪ ಇವನು, ಸೂರ್ಯನನ್ನು ಬೈತಾನೆ. ಏನು ಸೂರ್ಯನಪ್ಪ ಇವನು, ನಾನು ಮನೆಗೆ ಹೋಗುವವರೆಗಾದರೂ ಮುಳುಗದೆ ಕಾದರೆ ಅಂದರೆ ಬೈತಾನೆ ಅವನನ್ನು. ನಾನು ಮನೆಗೆ ಹೋಗೋ ತನಕ ಸುಮ್ಮನೆ ಏನು ಮುಳುಗದೆ ಇದ್ದರೆ ಒಳ್ಳೆದಿತ್ತು, ಇವನೇನು ಹೋಗ್ಬಿಟ್ನಲ್ವ, ಇರಬಾರ್ದ ಇವನು ಅಂತ ಹೇಳ್ಬಿಟ್ಟು ಸೂರ್ಯನನ್ನು ಬೈತಾನೆ. ಆ ಕಪ್ಪಿನಲ್ಲಿ ನನಗೊಬ್ಬನಿಗೆ ಹೆದರಿಕೆ, ಅಂದರೆ ಈ ಕತ್ತಲಲ್ಲಿ ನನಗೊಬ್ಬನಿಗೆ ಹೆದರಿಕೆ ಆಗುತ್ತೆ. ಏನು ಮಾಡಲಿ, ಭಯವಾಗಿ ಬಿಡುತ್ತೆ. ಆ ಕತ್ತಲು ಆದಾಗ ಆ ಕಾಡಿನ ಸನ್ನಿವೇಶವನ್ನು ನೆನೆಸ್ಕೊಂಡ್ಬಿಟ್ಟು ಅವನಿಗೆ ಹೆದರಿಕೆ ಆಗಿಬಿಡುತ್ತೆ. ಕಾಡಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಆ ದಾರಿ ಮಧ್ಯದಲ್ಲಿ ಹೆದರಿಕೆ ಆಗುತ್ತೆ. ಆಗ ಅವನ ತಾಯಿ ಹೇಳಿದ ಮಾತು ನೆನಪಾಗುತ್ತೆ. ಓಹೋ ಮರ್ತಿದ್ದೆ ಅಂದರೆ ನಾನು ಮರ್ತುಬಿಟ್ಟಿದ್ದೆ. ಅಮ್ಮ ಹೇಳಿದ್ಲು, ನನ್ನವ್ವ ಏನು ಹೇಳಿದ್ಲು ಅಂದರೆ, ನನ್ನಣ್ಣ ಗೋಪಾಲ ಇಲ್ಲೇ ದನ ಕಾಯ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಅವನನ್ನು ಕರಿತೇನೆ ಬರ್ತಾನೆ ಅವನು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಕೂಗ್ತಾನೆ, ನೋಡಿ ಗೋಪಾಲಣ್ಣ ನೋಡಿ ಕೂಗ್ತಾನೆ. ಮಗು ಭಯದಿಂದ ಕೂಗ್ತಾನೆ. ಇದಕ್ಕೆ ಉತ್ತರವೇ ಇಲ್ಲ. ಕೂಗಿದಾಗ ಉತ್ತರ ಬರೋದಿಲ್ಲ. ತನ್ನಷ್ಟಕ್ಕೆ ತಾನು ಅಂದ್ಕೊಳ್ತಾನೆ, ದನಗಳನ್ನು ಕಾಯ್ತಾ ಇನ್ನೆಲ್ಲಿಗೆ ಹೋದನೋ ಏನೋ, ದನಗಳನ್ನು ಕಾಯ್ತಾ ಎಲ್ಲಿ ಹೋದನೋ ಏನೋ, ಇನ್ನೂ ದೂರ ಹೋದನೋ ಏನೋ. ಆದರೆ ಅಮ್ಮ ಹೇಳಿದ್ದಾಳೆ ಇಲ್ಲೇ ಇರ್ತಾನಂತೆ. ಇಲ್ಲೇ ಇರ್ತಾನಂತ ಬಿಟ್ಟು ಹೇಳಿದ್ಲು ಅಮ್ಮ. ಎಲ್ಲಿ ಹೋದ ಇವನು ಅಂತ ಹೇಳ್ಬಿಟ್ಟು ಭಯವಾಗುತ್ತೆ. ಭಯದಿಂದ ಹೇಳ್ತಾನೆ. ಮತ್ತೆ ಕರೆದು ನೋಡ್ತಾನೆ ಬರ್ತಾನೆ ಇಲ್ವೋ ಅಂತೇಳ್ಬಿಟ್ಟು, ಅಣ್ಣ ಅಂತೇಳ್ಬಿಟ್ಟು ಕೂಗ್ತಾನೆ. ಅಯ್ಯೋ, ಅವನಿಗೆ ಭಯವಾಗುತ್ತೆ, ಬರೋದಿಲ್ಲ. ಅಣ್ಣ ಬರದೇ ಇರೋದಿಲ್ಲ. ಕತ್ತಲಾಗುತ್ತಿದೆ, ಎಲ್ಲಿದ್ದೀಯ ಅಣ್ಣ, ಗೋಪಾಲಣ್ಣ ಅಂತೇಳ್ಬಿಟ್ಟು ಕೂಗ್ತಾನೆ. ಭಯವಾಗುತ್ತೆ ಆ ಮಗುವಿಗೆ. ಆಗ ಅವನ ಭಯವನ್ನು ಕಂಡು ಅವನ ಭಕ್ತಿಗೆ ಏನು ಮಾಡ್ತಾನೆ ಅಂತಾರೆ, ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾಗ್ತಾನೆ. ಅಂದರೆ ಅವನಿಗೆ ಕಣ್ಣಿಗೆ ಕಾಣೋದಿಲ್ಲ. ಆ ತೆರೆಯೊಳಗಿಂದ, ಅಂದರೆ ಆ ಕರ್ಟನ್ ಅದರಿಂದ ಈ ನಾಟಕದ ಸನ್ನಿವೇಶ ಇದು. ಬನದ ಗೋಪಾಲ ಹಿನ್ನೆಲೆಯಾಗಿ ಮಾತನಾಡ್ತಾನೆ. ಏನೋ ಗೋಪಾಲ ಕರಿತಾನಲ್ವ, ಅವನಿಗೆ ಏನೋ ಗೋಪಾಲ ಅಂತೇಳ್ಬಿಟ್ಟು ಕೇಳ್ತಾನೆ. ಎಲ್ಲಿದೆಯಾ, ಹೆದರಿಕೆ ಆಗುತ್ತಿದೆ ನನಗೆ, ಎಲ್ಲಿದೆಯಾ ನೀನು, ನನಗೆ ಹೆದರಿಕೆ ಆಗ್ತಾಯಿದೆ. ಅಮ್ಮ ಹೇಳಿದ್ದಳು ಹೆದರಿಕೆ ಆದರೆ ನಿನ್ನನ್ನು ಕರೆ ಅಂತ. ಅಮ್ಮ ಹೇಳಿದ್ಲು ನಿನ್ನನ್ನು ಕರೆ ಅಂತ ಹೇಳ್ಬಿಟ್ಟು, ನನಗೆ ಹೆದರಿಕೆ ಆದರೆ ನಿನ್ನ ಕರೆ ಅಂತ ಹೇಳಿದ್ಲು. ನನಗೆ ಭಯವಾಗ್ತಿದೆ, ಎಲ್ಲಿ ಹೋಗಿದ್ಯಾ ನೀನು, ಬಾ ಅಂತ ಹೇಳ್ಬಿಟ್ಟು ಕರೀತಾನೆ. ಹೆದರಬೇಡ, ನಾನಿಲ್ಲೇ ಇದ್ದೇನೆ, ಧೈರ್ಯವಾಗಿ ಹೋಗು ಮನೆಗೆ. ನೀ ಹೆದರಬೇಡ, ನಾನಿಲ್ಲೇ ಇದ್ದೇನೆ, ಧೈರ್ಯವಾಗಿ ಹೋಗು ಮನೆಗೆ ಅಂತೇಳ್ಬಿಟ್ಟು ಹೇಳ್ತಾನೆ. ಆಗ ಗೋಪಾಲ ಎಲ್ಲಿದೆಯೇ ಬಾ ಅಣ್ಣ, ಎಲ್ಲಿದೆಯೇ ಬಾ, ನನಗೆ ಹೆದರಿಕೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಕರಿತಾನೆ ಮತ್ತೆ ಗೋಪಾಲ. ಆಗ ತುಂಬ ಕೆಲಸ ಮೇಲಿದ್ದೇನೆ ಕಣೋ. ಆ ಬನದ ಗೋಪಾಲ ಹೇಳ್ತಾನೆ, ತುಂಬ ಕೆಲಸ ಮೇಲಿದ್ದೇನೆ, ಭಾಳಷ್ಟು ಕೆಲಸ ಇದೆ ನನಗೆ, ಕೆಲಸ ಮೇಲಿದ್ದೇನೆ ಕಣೋ ನಾನು, ಈಗ ಬರೋಕ್ಕಾಗೋದಿಲ್ಲ ನನಗೆ, ನೀ ಹೋಗು, ಈಗ ಬರೋಕ್ಕಾಗಲ್ಲ ನನಗೆ, ನೀ ಹೋಗು. ನೀನು ಮನೆಗೆ ಬರುವುದಿಲ್ಲವೇ ಅಮ್ಮನ ನೋಡೋದಕ್ಕೆ? ಗೋಪಾಲ ಕೇಳ್ತಾನೆ, ನೀ ಮನೆಗೆ ಬರೋದಿಲ್ವೇ ನಾವು ಅಮ್ಮನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಕತ್ತಲಲ್ಲಿ ಕಾಡಿನ ನಡುವೆ ಏಕಿರುವೆ, ನೀ ಅಮ್ಮನ ನೋಡೋಕೆ ಒಮ್ಮೆ ಬಂದಿಲ್ವಲ್ಲ, ಅಮ್ಮನ ನೋಡೋಕೆ ಬರಲ್ವೇನೋ ನಿನಗೆ, ಕತ್ತಲಲ್ಲಿ ಕಾಡಿನ ನಡುವೆ ಏಕಿದೆಯಾ ನೀನು ಅಂತೇಳ್ಬಿಟ್ಟು ಕೇಳ್ತಾನೆ ಗೋಪಾಲ. ಆಗ ಬನದ ಗೋಪಾಲ ಹೇಳ್ತಾನೆ, ನೋಡಿ ಎಷ್ಟೊಂದು ಸುಂದರವಾಗಿ ಹೇಳ್ತಾನೆ ಅಂತಾರೆ. ನಾನು ಆಮೇಲೆ ಹಿಂದಿನಿಂದ ಬರುತ್ತೇನೆ, ಅಮ್ಮನಿಗೆ ಹೇಳು, ಅಮ್ಮ ನಿನಗಾಗಿ ಕಾದಿದ್ದಾಳೆ, ಬೇಗ ಹೋಗಪ್ಪ. ಆಮೇಲೆ ಬರ್ತೇನೆ, ಅಮ್ಮನಿಗೆ ಹೇಳು, ಅಮ್ಮ ನಿನಗಾಗಿ ಕಾದಿದ್ದಾಳೆ ಅಂತೇಳ್ಬಿಟ್ಟು ಹೇಳ್ತಾನೆ. ಬೇಗ ಹೋಗಪ್ಪ ನೀನು, ಕತ್ಲಾಗುತ್ತೆ, ಬೇಗ ಹೋಗು. ಅಮ್ಮ ಏನು ಮಾಡ್ತಾಳೆ, ನಿನ್ನ ಚಿಂತೆಗೆ ಕೂತ್ಕೊಳ್ತಾಳೆ, ಬೇಗ ಹೋಗಪ್ಪ ಅಂತೇಳ್ಬಿಟ್ಟು ಹೇಳ್ತಾಳೆ. ಆಗ ಗೋಪಾಲ ಹೋಗ್ತಾನೆ. ಬನದ ಗೋಪಾಲನು ಕಾಡಿನಿಂದ ಈಚೆಗೆ ಬರ್ತಾನೆ. ಬನದ ಗೋಪಾಲ ಏನು ಮಾಡ್ತಾನೆ, ಕಾಡಿಂದ ಹೊರಗಡೆ ಬರ್ತಾನೆ. ಬಂದುಬಿಟ್ಟು ಆ ಗೋಪಾಲ ಹೋಗೋದನ್ನೇ ನೋಡ್ತಾ ನಿಂತ್ಕೊತಾನೆ.
ಕಾಡಿನ ಗೋಪಾಲನ ವೇಷಭೂಷಣಗಳು ಹೇಗಿದ್ದಾವೆ ಅನ್ನೋದರೆ ತಲೆಯ ಮೇಲೊಂದು ಸಣ್ಣ ಕಿರೀಟ. ಕೃಷ್ಣನಿಗೆ ದೊಡ್ಡ ಕಿರೀಟ ಇರೋದಿಲ್ಲ, ಸಣ್ಣ ಕಿರೀಟ ಇರುತ್ತೆ. ಸಣ್ಣದೊಂದು ಕಿರೀಟ, ಆ ಕಿರೀಟದ ಮೇಲೆ ನವಿಲು ಗರಿ, ಕೈಯಲ್ಲೊಂದು ಕೊಳಲು. ಗೋಪಾಲನು ಹೋಗುತ್ತಿರುವುದನ್ನೇ ನಗುತ್ತಾ ಸ್ವಲ್ಪ ಹೊತ್ತು ನೋಡುತ್ತಾನೆ. ಗೋಪಾಲ್ ಹೋಗ್ತಾ ಇರೋದನ್ನು ಸ್ವಲ್ಪ ಹೊತ್ತು ನೋಡ್ತಾ ಇರ್ತಾನೆ. ಬಳಿಕ ಕೊಳಲನ್ನುದ್ದಿ ಹಾಡನ್ನು ಹಾಡ್ತಾ ಹೋಗ್ತಾನೆ. ಅದು ಹಾಡು ಯಾವುದರಲ್ಲಿದೆ? ಧನ್ಯಸಿ ಆದಿತಾಳದಲ್ಲಿದೆ ನೋಡಿ. ತಿಳುವಳಿಕೆಗೆ ನಾ ಶಿಲುಕೆ ಮನುಜ, ಒಲುಮೆಗೆ ಸೆರೆಯಾಗುವೆನು. ತಪಸ್ಸಿಗಳೆನ್ನನು ಜ್ಞಾನದಿ ಮುಟ್ಟಲು ಯುಗ ಯುಗಗಳು ಬಲು ಬಳಲುವರು. ಯೋಗಿಗಳೆನ್ನನು ಜನ್ಮದಲ್ಲಿ ಹೊಂದಲು ಸಾಧನೆ ಮಾಡುವರು. ಕಡಲಿನ ಬಿತ್ತರ ಸಾಲದು ಪವಡಿಸೆ ಭಕ್ತಿಯ ಕಂಬನಿ ಮನೆಯನಗೆ. ಹಿಮಗಿರಿ ಎತ್ತರ ಸಾಲದು ನಾನೆರೆ ಭಕ್ತನ ಹೃದಯವು ಸಾಕೆನಗೆ. ಬೃಂದಾವನದ ಗೋಪಿಯರರಿತರೆ ವೇದಗಳಾಡುವ ಸತ್ಯವನ್ನು, ಹಾಲನ್ನು ಮಾರುವ ಹೆಣ್ಣುಗಳೊಲ್ಮೆಯ ಮೀರದೆ ಯೋಗಿಯ ಸಾಧನೆಯ. ನೋಡಿ ಮಕ್ಕಳೇ, ಎಷ್ಟೊಂದು ಸುಂದರವಾಗಿರ್ತಕ್ಕಂಥದ್ದು ಇಲ್ಲಿ ಕೃಷ್ಣ ಹೇಳ್ತಾನೆ ಅನ್ನೋದಾದರೆ, ತಿಳುವಳಿಕೆಗೆ ನಾ ಸಿಲುಕೆ ಮನುಜ, ನೀನೇನು ನೀನೇನು ತಿಳಿದುಕೊಂಡಂತೆ ನಾನು ನಿನಗೆ ಸಿಗೋದಿಲ್ಲ. ಪ್ರೀತಿಗೆ ನಾನು ಸರಿಯಾಗ್ತಾನೆ. ಪ್ರೀತಿಯಿಂದ ನನ್ನನ್ನು ಪೂಜಿಸಿದರೆ, ಪ್ರೀತಿಯಿಂದ ನನ್ನನ್ನು ಭಕ್ತಿಯಿಂದ ನನ್ನನ್ನು ನೆನೆದರೆ ನಾನು ನಿಮಗೆ ಸಿಗ್ತೇನೆ. ಅದನ್ನು ಬಿಟ್ಬಿಟ್ಟು ಕೃಷ್ಣ ಸಿಗ್ತಾನೆ ಅಂತ ಹೇಳ್ಬಿಟ್ಟು ಅಹಂಕಾರದಿಂದ ನೀವೇನಾದ್ರು ತಿಳ್ಕೊಂಡ್ರೆ ನಾನು ಸಿಗೋದಿಲ್ಲ, ನಾನು ನಿಮಗೆ ಸಿಗೋದಿಲ್ಲ ಅಂತ ಹೇಳ್ತಾನೆ. ತಪಸ್ಸಿಗಳೆನ್ನನು ಜ್ಞಾನದಿ ಮುಟ್ಟಲು. ತಪಸ್ವಿಗಳು ತಮ್ಮ ಜ್ಞಾನದಿಂದ ನನ್ನನ್ನು ಮುಟ್ಟುವುದಕ್ಕಾಗಿ ಯುಗ ಯುಗಗಳೇ ಬಳಲು ಅಂದರೆ ದಣಿದುಕೊಳ್ತಾ ಇದ್ದಾರೆ. ಯುಗಗಳಿಂದಲೂ ನನ್ನನ್ನು ಮುಟ್ಟಬೇಕು ಜ್ಞಾನದಲ್ಲಿ ಅಂತ ಹೇಳ್ಬಿಟ್ಟು ಆ ಯೋಗಿಗಳು ಎಷ್ಟೋ ಪ್ರಯತ್ನ ಮಾಡ್ತಾರೆ. ನಾನು ಅವ್ರು ಸಿಕ್ಕಿಲ್ಲ. ಯೋಗಿಗಳೆನ್ನನು ಜನ್ಮದಲ್ಲಿ ಹೊಂದಲು ಸಾಧನೆ ಮಾಡೋರು ಅಂದರೆ ಈ ಋಷಿ ಮಹರ್ಷಿಗಳು ಜನ್ಮದಲ್ಲಿ ನನ್ನನ್ನು ಪಡಿಬೇಕಂತ ಬಿಟ್ಟು ಸಾಧನೆ ಮಾಡ್ತಾ ಇದ್ದಾರೆ. ಅದು ನಾನು ಅವ್ರಿಗೆ ಸಿಕ್ಕಿಲ್ಲ. ಕಡಲಿನ ಬಿತ್ತರ ಸಾಲದು ಪವಡಿಸೆ. ನಾನು ಮಲಗಬೇಕಾದ್ರೆ ಕಡಲಿನ ವಿಸ್ತಾರವೇ ಸಾಲೋದಿಲ್ಲ. ಆದರೆ ಭಕ್ತಿಯ ಕಂಬನಿ ಮನೆ ನನಗೆ ಅಂದರೆ ಒಂದು ನಿಷ್ಕಲ್ಮಶವಾದ ಭಕ್ತಿಯ ಆ ಕಣ್ಣೀರೇ ಸಾಕು, ನಾನಲ್ಲಿರ್ತೇನೆ. ಕಡಲಿನ ಬಿತ್ತರ ಸಾಲದು ಪವಡಿಸೆ ಅಂದರೆ ಮಲಗೋದಕ್ಕೆ ನನಗೆ ವಿಶಾಲವಾದ ಕಡಲೇ ಸಾಲೋದಿಲ್ಲ. ಆದರೆ ಭಕ್ತನ ಭಕ್ತಿಯ ಕಣ್ಣೀರೇ ಸಾಕು, ನಾನಲ್ಲಿರ್ತೇನೆ. ಹಿಮಗಿರಿ ಎತ್ತರ ಸಾಲದು ನಾನಿರೆ. ಹಿಮಾಲಯದ ಎತ್ತರ ನಾನಿರೋದಕ್ಕೆ ಸಾಲೋದಿಲ್ಲ. ಆದರೆ ಆ ನಿಷ್ಕಲ್ಮಶವಾದ ಭಕ್ತನ ಹೃದಯ ಸಾಕು, ನಾನು ಅಲ್ಲಿರ್ತೇನೆ. ಆ ಭಕ್ತನ ಹೃದಯದಲ್ಲಿ ನಾನಿರ್ತೇನೆ, ನಾನು ಅವನಿಗೆ ಒಲಿತೇನೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ. ಬೃಂದಾವನದ ಗೋಪಿಯರು ಅರಿತಾರೆ ಅಂದರೆ ಅರಮನೆಯ ಈ ಗೋಪಿಯರು ಅಂದರೆ ಸ್ತ್ರೀಯರು ವೇದಗಳಾಡುವ ಸತ್ಯವನ್ನು ಅವ್ರಿಗೇನು ಗೊತ್ತಿದೆಯೇನು? ವೇದಗಳಾಡುವ ಸತ್ಯ ಅವ್ರಿಗೇನು ಗೊತ್ತಿಲ್ಲ ಅವರಿಗೆ. ಅವರು ಬೃಂದಾವನದ ಗೋಪಿಯರಿಗೆ ಗೊತ್ತಿಲ್ಲ, ಅರಿತಿಲ್ಲ ಅವರು. ನೋಡಿ ಹೇಳ್ತಾನೆ, ನಿಷ್ಕಲ್ಮಶವಾದ ಹಾಲನ್ನು ಮಾರ್ತಕ್ಕಂಥ ಹೆಣ್ಣು ಮಗಳ ಪ್ರೀತಿಯನ್ನು ಯೋಗಿಯ ಸಾಧನೆ ಮೀರೋದಿಲ್ಲ. ಅಷ್ಟೊಂದು ಆ ಯೋಗಿಯ ಸಾಧನೆಯನ್ನು ಮೀರಿದ್ದು ಯಾವುದನ್ನೋದರೆ ಹಾಲನ್ನು ಮಾರ್ತಕ್ಕಂಥ ಹೆಣ್ಣು ಮಗಳ ಪ್ರೀತಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ. ಅಂತ ನಿಷ್ಕಲ್ಮಶವಾದ ಪ್ರೀತಿ ಭಕ್ತಿ ಇದ್ದರೆ ನಾನು ಅವ್ರಿಗೆ ಸಿಗ್ತೇನೆ. ಇಲ್ಲಿ ಗೋಪಾಲನ ತಾಯಿ ನಿಷ್ಕಲ್ಮಶವಾದ ಭಕ್ತಿ ಅವಳದು, ನಿಷ್ಕಲ್ಮಶವಾದ ಪ್ರೀತಿ ಅವಳದು, ನಿಷ್ಕಲ್ಮಶವಾಗಿರ್ತಕ್ಕಂಥ ಹೃದಯ ಅವಳದು, ಮನಸ್ಸು ಅವಳದು. ಹಾಗಾಗಿ ಬಿಟ್ಟು ನಾನು ಅವಳು ಒಲ್ದೆ, ಅವಳು ಸಿಕ್ಕೆ ನಾನು. ಆ ಗೋಪಾಲನ ಭಕ್ತಿ, ಗೋಪಾಲನ ಮನಸ್ಸು, ಗೋಪಾಲನ ಹೃದಯ ಕೂಡ ನಿಷ್ಕಲ್ಮಶವಾದಂಥದ್ದು. ನಾನು ಅವ್ರಿಗೆ ಸಿಕ್ಕೆ. ನೀವೇನಾದರೂ ನನ್ನನ್ನು ಕಲ್ಮಶದಿಂದ, ಆಸೆಯಿಂದ, ದುರಾಸೆಯಿಂದ ನನ್ನನ್ನು ಪೂಜಿಸಿ ನಾನು ಸಿಗೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ. ಹಾಗಾಗಿ ಮಕ್ಕಳೇ, ನಮ್ಮ ಮನಸ್ಸು ಏನಾಗಿರಬೇಕು, ನಮ್ಮ ಹೃದಯ ಏನಾಗಿರಬೇಕು, ನಮ್ಮ ನಡೆ ಏನಾಗಿರಬೇಕು ಅಂದರೆ ಪರಿಶುದ್ಧವಾಗಿರಬೇಕು. ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿ, ಹೃದಯ, ಮನಸ್ಸು ನಮ್ಮದಾಗಿರಬೇಕು. ಅಂದರೆ ಏನೆಲ್ಲವನ್ನು ಸಾಧನೆ ಮಾಡ್ಬೋದು, ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ನೋಡ್ತೇವೆ. ಅದಕ್ಕಾಗಿ ಮಕ್ಕಳೇ, ನಮ್ಮ ಬದುಕು ಏನಾಗಬೇಕು ಅಂದರೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಹೃದಯದಿಂದ ತುಂಬಿಕೊಂಡು, ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸು, ಪರಿಶುದ್ಧವಾದ ಮನಸ್ಸು, ಪರಿಶುದ್ಧವಾಗಿರ್ತಕ್ಕಂಥ ಭಕ್ತಿ ನಮ್ಮದಿರಬೇಕು. ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ರೂಢಿಸ್ಕೊಳ್ಬೇಕು ಅನ್ನೋದೇ ಈ ಪಾಠದ ಮೂಲಕ ಏನಾಗುತ್ತೆ ಅಂದರೆ ಅರ್ಥ ಮಾಡ್ಕೊಳ್ತೇವೆ. ಧನ್ಯವಾದಗಳು ಮಕ್ಕಳೆಲ್ಲರಿಗೂ.